वेद वेदांत सारग्यं सद्गुरुं प्रणतोऽस्म्यहं सदाहं संप्रदायज्ञं संयमीन्द्रं सदाश्रियं सद्गुरुं दच्चिदानन्दं सदाचारं समाश्रये श्री श्री दच्चिदानन्देन्द्र सरस्वती महासद्गुरुभ्यो नमः। अधीः भगवो ब्रह्म ಯಾವ್ದಾಗಬೇಕಪ್ಪ 955 ಶ್ಲೋಕ ಆಗ್ಬೇಕಾ? भाष्य ಸರ್ವಸ್ಯ ಏಕಸ್ಯ ಆಯ್ತು ಪೀಠಿಕೆ ಯಶಾಸ್ತ್ರ ವಿಧಿ ಮುತ್ಸರ್ಜ್ಯ शास्त्रविधिमुत्सृज्य ವರ್ತತೆ ಕಾಮಕಾರತಃ ಸ ಸಿದ್ಧಿಮವಾಪ್ನೋತಿ रससिद्धिमवाप्नोति ನ ಸುಖಂ ನ ಪರಾಂ ಗತಿಂ न सुखं न परां गतिम् यः शास्त्रविधिमुत्सृज्य वर्तते कामकारतः न स सिद्धिमवाप्नोति न सुखं न परां गतिम् यः शास्त्रविधिम् उत्सृज्य वर्तते कामकारतः न सः सिद्धिम् अवाप्नोति न सुखं न परां गतिम् ಯಾವಾತನು ಶಾಸ್ತ್ರ ವಿಧಿಯನ್ನ ಅಂದ್ರೆ ಶಾಸ್ತ್ರವಿಧ ಕರ್ತವ್ಯತೆಯನ್ನ ಕೈ ಬಿಟ್ಟು ಅಂತ. ಇಲ್ಲಿ ಎರಡು ತರಹ, ಗೊತ್ತಿದ್ ಬಿಡೋದೊಂದು, ಗೊತ್ತು ಮಾಡ್ಕೊಳಕ್ ಹೋಗ್ದೇನೆ ಬಿಡೋದೊಂದು. ಮುಂದಿನ ಶ್ಲೋಕ ಇದೆಯಲ್ಲ, ಏ ಶಾಸ್ತ್ರ ವಿಧಿ ಮುತ್ಸೃಜ್ಯ, ಅವರು ಅಜ್ಞಾನಿಗಳು ತಿಳ್ಕೊಳ್ಳೋ ಸಾಮರ್ಥ್ಯ ಇಲ್ದೇನೆ ವಿಧಿ ಗೊತ್ತಿಲ್ಲದೆ ಬಿಟ್ಟಿದವರು. ಅವ್ರು ಸಾತ್ವಿಕರು. ಅವ್ರ ಅಜ್ಞಾನಿಗಳಾಗಿ ಸಂಸ್ಕೃತ ಶಾಸ್ತ್ರ ಅಧ್ಯಯನ ಶಾಸ್ತ್ರ ಏಕವಾಕ್ಯತೆ ಮಾಡೋದು ಬರೋದೇನೆ, ದೊಡ್ಡವ್ರು ಏನು ಹೇಳ್ತಾರೆ ಅದು ಮಾಡ್ಕೊಂಡು ಹೋಗ್ತೀಪ್ಪ, ನಮ್ಗಂತೂ ಗೊತ್ತಿಲ್ಲ, ನಾವು ಶಾಸ್ತ್ರಜ್ಞರಲ್ಲ, ವಿದ್ಯಾವಂತಲ್ಲ, ವ್ಯಾಕರಣ ಮೀಮಾಂಸೆ ಓದೋರಲ್ಲ, ಯಾರು ಹೀಗೆ ಮಾಡ್ಕೊಂಡು ಹೋಗಪ್ಪ ಅಂತ ಹಾಗೆ ಮಾಡ್ಕೊಂಡು ಹೋಗೋರು ಅಂತ ಅನ್ಕೊಂಡು ಹೋಗೋರು. ಮುಂದಿನ ಶ್ಲೋಕ 11ನೇ ಅಧ್ಯಾಯ ಇದು. ಇಲ್ಲಿ ಈ ಶ್ಲೋಕದಲ್ಲಿ ಶಾಸ್ತ್ರ ವಿಧಿಯನ್ನ ಕಂಡು ಬಿಟ್ಟೋದು ಉಂಟು. ಕಂಡು ಬಿಟ್ಟು ಬೇಡ ನಾನು ಸಾಧನೆ ಮಾಡೋಣ, ಅಥವಾ ಕಂಡುಕೊಳ್ಳಲ್ಲ ಅಂತ ಅಂದ್ಕೊಂಡು, ಯೋಗ್ಯತೆ ಇದೆ ನಾನು ಕಂಡುಕೊಳ್ಳಲ್ಲ, ನನಗೆ ಬೇಕಿಲ್ಲ ಅಂತ ಅಂದ್ಕೊಂಡ್ಬಿಟ್ಟು ಕಾಮಕಾರತಃ ಬರ್ತದೆ. ಕಾಮೇನ ಕರೋತಿ ಇದು ಕಾಮಕಾರಿ, ಕಾಮಕಾರತಃ ಸ್ವಚ್ಛಂದವಾಗಿ ಮಾಡೋದು. ಎಷ್ಟೊಂದಷ್ಟು ಮಾಡೋದು, ಎದ್ದೋಗೋದು, ಏನೇನೋ ಮಾಡೋದು, ಎಲ್ಲಿಂದೋ ಶುರು ಮಾಡೋದು, ಯಾವುದೋ ಮುಂಚೆ ಯಾವುದೋ ಆಮೇಲೆ ಮಾಡೋದು, ಏನು ಒಟ್ಟು ಮಾಡಿದ್ರೆ ಆಯ್ತು ಎಲ್ಲಾನು. ಬೆಂಕಿ ಹಾಕೋತಾನೆ ಮುಂಚೆ ಅನುಯಾಜಾದಿಗೆ ಮಾಡಿಬಿಟ್ಟು ಆಮೇಲೆ ಪ್ರಧಾನ ಹೋಮ ಮಾಡಿ, ಆಮೇಲೆ ಪ್ರಯಾಜ ಮಾಡಿ, ಆಮೇಲೆ ಪೂರ್ಣ ಸಂಸ್ಕಾರ ಏನೇನೋ ಮಾಡ್ತಿದ್ದಲ್ಲೇ ಅದು ಕಾಮಕಾರ. ಆತ ಸಿದ್ಧಿಯನ್ನು ಹೊಂದಲಾರ. ಸಿದ್ಧಿಯಿಂದ ಎರಡು ಅರ್ಥ, ಮೋಕ್ಷವನ್ನು ಹೊಂದಲಾರ ಅಂತ ಅದು. ಮೋಕ್ಷಕ್ಕೆ ಕಾಣೋ ಚಿತ್ತಶುದ್ಧಿಯನ್ನು ಹೊಂದಲಾರ. ಸಿದ್ಧಿನ ಚಿತ್ತಶುದ್ಧಿಯಲ್ಲಿ ಕರ್ಮದಿಂದ ಆಗಬೇಕಾದ ಒಂದು ಫಲ ಸಂಸ್ಕಾರ ಆಗೋಲ್ಲ. ಆಮೇಲೆ ಒಂದು ಸುಖವೂ ಇಲ್ಲ, ಪರಾಗತಿಯೂ ಇಲ್ಲ, ನೆಮ್ಮದಿಯೂ ಇಲ್ಲ, ಉತ್ತಮ ಗತಿಯೂ ಆಗಲ್ಲ ಅವನಿಗೆ. ಶಾಸ್ತ್ರ ವಿಧಿಯನ್ನ ತಿಳಿದು ಬಿಡೋದು, ತಿಳ್ಕೊಳ್ಳಲ್ಲ ಅಂತ ಅಂದ್ಕೊಂಡು ಮತ್ತೆ ನೆಗ್ಲೆಕ್ಟ್ ಮಾಡಿ ಉದಾಸೀನ ಮಾಡಿ ಮಾಡೋದು, ಅನುಸರಿಸ್ಕೊಬೋದು. ಬೇಕಿಲ್ಲಪ್ಪ ಶಾಸ್ತ್ರ ವಿಧಿ ಅದು ಮಾಡ್ತಾನೆ, ಏನೋ ಮಾಡ್ತಾನೆ, ತನಗೆ ತೋರಿಸಿದಂಗೆ ತನಗೆ ಅನಿಸಿದಂಗೆ ಮಾಡ್ದ, ಅದು ತಪ್ಪದು. ಶಾಸ್ತ್ರ ವಿಧಿಂ ಶಾಸ್ತ್ರಂ ವೇದಃ ತಸ್ಯ ವಿಧಿಂ यः शास्त्रविधिं शास्त्रं वेदः तस्य विधिं ಕರ್ತವ್ಯ ಜ್ಞಾನ ಕಾರಣಂ कर्तव्यज्ञानकारणं ವಿಧಿಪ್ರಷೇಧಾಖ್ಯಂ विधिप्रेषेधाक्ष्यम् ಸಜ್ಜಾ ತ್ಯಕ್ವಾ ವರ್ತತೆ. उत्सृज्य त्यक्त्वा वर्तते ಕಾಮಕಾರತಃ ಕಾಮಪ್ರಯುಕ್ತ ಸನ್ कामकारतः कामप्रयुक्तः सन् ಸಿದ್ಧಿಂ रससिद्धिं ಪುರುಷಾರ್ಥಯೋಗ್ಯತಾಂ ಅವಾಪ್ನೋತಿ. पुरुषार्थयोग्यताम् अवाप्नोति. ಭಾಷಿಕರು ಇನ್ನೂ ವಿವರಣೆ ಕೊಡ್ಬೇಕಾಯ್ತು. ಶಾಸ್ತ್ರ ವಿಧಿ ಅಂದ್ರೆ ಕರ್ತವ್ಯ ಜ್ಞಾನಕ್ಕೆ ಕಾರಣವಾಗಿರೋ ವಿಧಿ ಶಾಸ್ತ್ರ ಬಿಟ್ಟು ಅಂದ್ರೆ ಬಿಡೋದು ಹೇಗೆ? ಗೊತ್ತಿಲ್ಲದೆ ಬಿಡೋದಾ, ಗೊತ್ತಿದ್ ಬಿಡೋದಾ, ಅಥವಾ ಗೊತ್ತು ಮಾಡ್ಕೊಳ್ಳೋದ ಅಂದ್ಕೊಂಡು ಬಿಡೋದಾ? ಇವಾಗ ಬೇಡಪ್ಪ, ನನಗೆ ನಾನು ಗೊತ್ತು ಮಾಡ್ಕೊಳ್ಳಪ್ಪ, ಗೊತ್ತು ಮಾಡ್ಕೊಳ್ಳೋ ಯೋಗ್ಯತೆ ಇದ್ದು ನಾನು ಗೊತ್ತು ಮಾಡ್ಕೊಳ್ಳ ಅಂದ್ಕೊಂಡು ಬಿಡೋದು, ಅಥವಾ ಗೊತ್ತಿತ್ತು ಅದಂತೆ ಫಾಲೋ ಮಾಡದೇ ಇರೋದು, ಅಥವಾ ಗೊತ್ತೇ ಇಲ್ಲಪ್ಪ, ತಿಳ್ಕೊ ಯೋಗ್ಯತೆಯೂ ಇಲ್ಲಪ್ಪ, ಹೇಗೋ ಮಾಡ್ತಾರೆ. ಮೂಡಿತ್ತು ಇದಾದ್ರೂ ತೋರಿಸ್ಲೇ ಇಲ್ಲ. ಶಾಸ್ತ್ರ ವಿಧಿಯನ್ನ ಅಂದ್ರೆ ಶಾಸ್ತ್ರ ಅಂದ್ರೆ ವೇದ, ಅದರ ವಿಧಿ ಅಂದ್ರೆ ಕರ್ತವ್ಯ ಜ್ಞಾನ ಕಾರಣ. ಯಾವ್ದು ಮಾಡಬೇಕು ಯಾವ್ದು ಮಾಡಬಾರ್ದು ಅನ್ನೋ ತಿಳುವಳಿಕೆಗೆ ಆ ವಿಧಿಯೇ ಕಾರಣ. ವಿಧಿ ಇದನ್ನು ಮುಂಚೆ ಮಾಡು, ಆಮೇಲೆ ಇದನ್ನು ಮಾಡು, ಆಮೇಲೆ ಇದನ್ನು ಮಾಡು ಅಂತ ಹೇಳ್ತಲ್ಲ, ಆ ತಿಳುವಳಿಕೆ ಇದ್ದರೆ ಅದರಂತೆ ಮಾಡ್ತಾನೆ. ವಿಧಿ ಅಂದರೆ ಮನುಷ್ಯನಿಗೆ ಯಾವ್ಯಾವ್ದಾದ್ಮೇಲೆ ಏನೇನು ಮಾಡಬೇಕು ಗೊತ್ತಾಗೋದು, ಜ್ಞಾನಕ್ಕೆ ಕಾರಣ. ಆ ವಿಧಿ ಪ್ರಷೇಧ ಶಾಸ್ತ್ರವನ್ನ ಕೈಬಿಟ್ಟು ಯಾವುದನ್ನು ಮಾಡೋದು ಹೇಳಿದ್ರೆ ಅದು ಮಾಡದೇ ಇರೋದು, ಯಾವುದನ್ನು ಮಾಡಬಾರ್ದು ಹೇಳಿದ್ರೆ ಅದನ್ನು ಮಾಡ್ತೀನಿ ಅನ್ನೋದು ಅಂತ
ಚಂಡಿ ಕಥೆ, ಚಂಡಿ ಕಥೆ ತರಹ ಊಟ ಮಾಡೋದು, ಬೇಕು ಅಂತ ಇರ್ತದೆ, ಮನಸೇಚ್ಛೆ ಮಾಡೋದು, ಕಾಟಾಚಾರ ಮಾಡೋದು, ಶ್ರದ್ಧೆಯೇ ಇಲ್ಲ, ಭಕ್ತಿ ಇಲ್ಲ. ಯಾಕೆ ಮಾಡಬೇಕು ನೀನು ಅಂಥವನು? ಶ್ರದ್ಧಾ ಭಕ್ತಿ ನಿಷ್ಠೆ ಇದ್ದೇನೆ, ದುಡ್ಡು ಖರ್ಚು ಮಾಡ್ಕೊಂಡು ಶ್ರಮ ಟೈಮ್ ಯಾಕೆ ಮಾಡ್ಬೇಕು? ಮಾಡ್ತಿರೋದು ಬೆಸ್ಟ್ ಅವರು. ಏನು ಮಾಡ್ತಿರೋದು ಯಾವ್ದೇನು ಏನೂ ಅನ್ನೋಲ್ಲಪ್ಪ. ಕಾಮಕಾರವನ್ನು ಕಾಮಪ್ರಯುಕ್ತನಾಗಿ ಅಂದರೆ ಸ್ವೇಚ್ಛಾ ಪ್ರವೃತ್ತಿಯಾಗಿದೆ. ಕಾಮ ಅಂದರೆ ಸ್ವಚ್ಛಂದನಾಗಿ ಅಂತ, ಸ್ವಚ್ಛಂದಾಗಿ ಮನ ಬಂದಂತೆ ಮಾಡ್ಕೊಂಡು ಹೋಗ್ತಾ ಇರೋನು. ಏನಪ್ಪ ಇದು ಅನಿಸಿದೆ ಮಾಡ್ತೀನಿ, ಆಮೇಲೆ ಯಾವ್ಯಾವ ಏನೇ ಗ್ಯಾಪ್ ಆದರೂ ಮಾಡ್ಕೊಂಡು ಹೋಗ್ತೀನಿ ಅಂತ. ಏನು ಇತಿ ಕರ್ತವ್ಯ ಸಾಕಾಯ್ತು, ಹೀಗೆ ಮಾಡಬೇಕು ಅನ್ನೋ ವಿಧಿ ಕಿಂಕೇನ ಕಥಂ ಅದನ್ನು ಫಾಲೋ ಮಾಡೋಲ್ಲ. ಆಗಿದ್ದವನು ಕಾಮಪ್ರಯುಕ್ತನಾಗಿ ಮಾಡಿದೆ ಸಿದ್ಧಿಯನ್ನ ಅಂದ್ರೆ ಭಾಷೆಗಾರರು ಪುರುಷಾರ್ಥವನ್ನು ಹೊಂದೋದಕ್ಕೆ ಯೋಗ್ಯತೆಯನ್ನೇ ಸಿದ್ಧಿ ಅಂದರು. ಪುರುಷಾರ್ಥ ಯಾವುದೋ ಮೋಕ್ಷ, ಅದಕ್ಕೆ ಕಾರಣ ಜ್ಞಾನ. ಜ್ಞಾನವನ್ನು ಹೊಂದಕ್ಕೆ ಒಂದು ಯೋಗ್ಯತೆ ಬೇಕು, ಚಿತ್ತಶುದ್ಧಿ ಬೇಕು. ಜ್ಞಾನ ಹೊಂದಕ್ಕೆ ಚಿತ್ತಶುದ್ಧಿ ಇದ್ದೇನೆ, ಚಿತ್ತಿಕಾಗ್ರತೆ ಬರ್ದೇನೆ, ವಿವೇಕ ಇದ್ದೇನೆ ಜ್ಞಾನ ಆಗಲ್ಲ. ಮೂಲತಃ ಚಿತ್ತಶುದ್ಧಿಯೇ ಕಾರಣ. ಅದನ್ನ ಹೊಂದೋದಿಲ್ಲ, ಪಡ್ಕೋದಿಲ್ಲ. ಚಿತ್ತದಲ್ಲಿ ನೂರಾರು ಹೊಯ್ದಾಟ, ಚಾಂಚಲ್ಯ, ವಿಕ್ಷೇಪ ಪಡ್ತಾರೆ ತಂಗಿ. ನಾಪಿ ಅಸ್ಮಿನ್ ಲೋಕೆ ಸುಖಂ, ನಾಪಿ ಅಸ್ಮಿನ್ ಲೋಕೆ ಸುಖಂ. ಈ ಲೋಕದಲ್ಲಿ ಒಂದು ಸುಖ ಅಲ್ಲ. ಹೇಗೆ ನಿಂದೆ ಮಾಡ್ತಾರೆ ಶಿಷ್ಟರು, ಅವನಂತ ದರಿದ್ದ ಹೆಂಗಂಗೆ ಮಾಡ್ತಾರೆ ಅಂತ ಶಿಷ್ಟರು ನಿಂದೆ ಮಾಡ್ತಾರೆ. ಅಲ್ಲಿ ಬಂದವ್ರಿಗೂ ಹಿತವಾಗಲ್ಲ, ಮಾಡೋ ಕ್ರಮ ನೋಡಿ ಏನಪ್ಪ ಏನೋ ಶಿಕ್ಷೆ ಮಾಡ್ತಾನೆ ಅಂತ ಬಂದವ್ರಿಗೂ ಹಿತವಾಗಲ್ಲ. ಚದುಕೋದ್ರಿಂದ ಯಾವ ಪುರುಷಾರ್ಥವೂ ಆಗಲ್ಲ. ಹಾಗೆ ಯಜ್ಞ ಜಪ ಯಜ್ಞಿಸಿ ಇನ್ನು ರಾಮನಾಮ ಜಪ ಮಾಡ್ಕೊಂಡು ಗಾಯತ್ರಿ ಜಪ ಮಾಡ್ಕೊಂಡು ಅದೇ ಬೆಸ್ಟು. ವಿಧಿ ಗೊತ್ತಿಲ್ಲದೇನೆ ಹೆಂಗಂಗೋ ಮಾಡಬಹುದು ಆಯ್ತು ನೀವು. ಯಾಕೆಂದ್ರೆ ನಾಮ ಸಂಕೀರ್ತನೆಯನ್ನ ಹೆಂಗ್ ಮಾಡಿದ್ರು ಅದು ಅನಿಚ್ಛಯ ಸುಷ್ಟೋ ದಹತ್ಯೇವ ಹಿ ಪಾವಕ ಅಂತ. ಅಗ್ನಿ ಮುಟ್ಟಿದ ಹೇಗೆ ಸುಟ್ಟೆ ಸುಡುತ್ತೋ ಹೆಂಗೆ ಹೇಳು ನಾಮಸ್ಮರಣೆನ ಅದನ್ನ ಫಲ ಕೊಟ್ಟೆ ಕೊಡುತ್ತೆ. ಎಷ್ಟು ಅದು ನಾಮಸ್ಮರಣೆ ಮಾಡ್ತಾ ಇರುವುದು. ವಾಲ್ಮೀಕಿಗೆ ಹಾಗಾಗಿತ್ತು ಅಂತ ರಾಮ 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 ಆಯ್ತು ಅಂತ. ಇನ್ನೊಂದಿದೆ ಮನೇಚ ರಾಮೋ ವಸುಚಾಹ ರಾಮ ನದೀಂ ಸ್ಮರಾಮೋ ನದೀಂ ಸ್ತರಾಮೋ ನ ಭಯಂ ಸ್ಮರಾಮಃ ಇತೀರಯಂತೋಪಿ ವನೇ ಕಿರಾತಾಃ ಮುಕ್ತಿಂ ಗತಾಃ ರಾಮಪದಾನುಷಂಗಾತ್. ವನೇ ಚರಾಮ, ನಾವು ಕಾಡಲ್ಲಿ ಓಡಾಡ್ಕೊಂಡಿರ್ತೀವಿ, ನಾವೇನ್ ಮಾಡ್ತೀವಿ, ನಾವು ಊರಲ್ಲಿರಲ್ಲ, ಯಾಕಂದ್ರೆ ನಮ್ಮನ್ನು ಹೊಡೆದು ಬಿಡ್ತಾರೆ ಪೊಲೀಸ್ನವರು. ವನೇ ಚರಾಮಃ ವಸು ಚ ಆಹಾರಾಮ. ವಸು ಎಲ್ಲ ರಾತ್ರಿ ಆದ್ಮೇಲೆ ಹಳ್ಳಿಗೆ ಕೊಳ್ಳೆ ಹೊಡೆದ್ಬಿಟ್ಟು ಸಂಪತ್ತು ಬಾಸ್ಕೊಂಡ್ಬರ್ತೀವಿ. ನದೀಂ ಸ್ತರಾಮ, ಹೊಳೆ ಆಚೆ ಊರಿದೆಯಲ್ಲ ಅದನ್ನು ದಾಟ್ಕೊಂಡು ಹೋಗ್ತೀವಿ, ಹೊಳೆದು ದಾಟ್ಕೊಂಡು ಹೋಗ್ತೀವಿ. ನದೀಂ ಸ್ತರಾಮ ನ ಭಯಂ ಸ್ಮರಾಮ, ನಮಗೇನು ಭಯವೇ ಇಲ್ಲ. ಈ ರೀತಿ ಈರೆಯಂತಹ ಕಿರಾತ, ಈ ರೀತಿ ಹೇಳ್ಕೊಳ್ತಾ ಇರುವಂತಹ ಬೇಡರು ಕೂಡ ಮುಕ್ತಿಯನ್ನು ಹೊಂದಿರೋದು. ಅದಂಗ ರಾಮ ಇದೆಯಲ್ಲ ಅಲ್ಲಿ, ಮುಕ್ತಿಂಗತ ರಾಮಪದ ಅನುಷಂಗ, ರಾಮಪದದ ಅನುಷಂಗ ಇದೆ. ಇದಕ್ಕೆ ಹೇಳ್ತಾರೆ ಒಬ್ಬ ಅಜ್ಜಿ ಇದ್ಲು, ಆ ಅಜ್ಜಿಗೆ ಸಂಸ್ಕೃತ ಗೊತ್ತಿದೆ ಪಾಪ. ಅಜ್ಜಿ ಮೇಲೆ ಕೇಳ್ಬೇಕಲ್ಲ, ಹೆಂಗಸು ಅಜ್ಜಿ ಅಂದ್ರೆ ಸಂಸ್ಕೃತ ಗೊತ್ತಿಲ್ಲ, ಏನು ಗೊತ್ತಿಲ್ಲ ಹೇಳಿದ್ರು. ಅವಳು ವತ್ಸರೋ ವತ್ಸರೋ ವತ್ಸಿ ರತ್ನಗರ್ಭೋಧನೇಶ್ವರ ವಿಷ್ಣುದಾಸ 50ನೇ ಶ್ಲೋಕ ಅದು. ಅವಳು ಹುಚ್ಚಲೋ ಹುಚ್ಚಲೋ ಹುಚ್ಚಿ ರತ್ನಗರ್ಭೋ ಅಂತಂದು. ಏನಜ್ಜಿ ಹಂಗಂತ, ಅವಳು ಚಳಿಗಾಲ, ಲಕ್ಷ್ಮಿ ಹುಚ್ಚಿ, ನಾರಾಯಣಗೆ ಚಳಿ ಆಗ್ತಾ ಇದೆ, ಸರಿಯಾಗಿ ಹೊದಿಸ್ತಾ ಇಲ್ಲ ಕಂಬಳಿ, ಕಾಲು ಪಕ್ಕಕ್ಕೆ ಹೋಗಿದೆ, ಕಾಲುಗಳ ಹೊದಿಸಿ ರಾಮನ ಬೆಚ್ಚಿ ಮಾಡ್ಬೇಕು ಅಂತ ಗೊತ್ತ. ಹುಚ್ಚಿ ಅವಳು ಇಂತಿಂತರೂ ಎಲ್ಲೋ ನೋಡ್ತಾ ಇದ್ದಾಳೆ, ಸರಿಯಾಗಿ ಹೊದಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಆ ಭಾವನೆ ಮಕ್ಕಳು ಹೇಳ್ತಾ ಇದ್ದಾಳೆ. ಒಬ್ಬ ನನ್ನಂತ ಪಂಡಿತ ಹೋದ, ಅಜ್ಜಿ ಹಂಗಲ್ಲ, ಹುಚ್ಚಲೋ ಹುಚ್ಚಲೋ ಹುಚ್ಚಿ ಅಲ್ಲ ಅಜ್ಜಿ, ವತ್ಸಲೋ ವತ್ಸಲೋ ವತ್ಸಿ ಹೇಳ್ಬೇಕು ಅಂತ ತಿದ್ದಿಸ್ಬಿಟ್ಟ. ಹೌದನೋ ಹಾಗನೋ, ನಾನು ಹೀಗೆ ಅಂತ ಅಂದ್ಕೊಂಡ್ಬಿಟ್ಟು ಹೀಗೆ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅಂತಂದು. ಹಂಗಲ್ಲ ಇಲ್ಲ ಅಜ್ಜಿ ಅಂತಂದು. ಅದಕ್ಕೆ ರಾತ್ರಿ ಆ ಪಂಡಿತರಿಗೆ ರಾತ್ರಿ ಕನಸಲ್ಲಿ ಇದು ನಾರಾಯಣ ಬಂದಂತೆ, ನೀನು ತಪ್ಪು ಹೇಳ್ಕೊಟ್ಟೆ ಅವಳಿಗೆ, ಅವಳು ಕರೆಕ್ಟಾಗಿ ಹೇಳ್ತಿದ್ಲು, ಹಂಗೆ ಹೇಳಿ ಹೌದು ಹುಚ್ಚಿ ಅವಳು, ಲಕ್ಷ್ಮಿ ನನ್ನ ಸರಿಯಾಗಿ ನೋಡ್ಕೊಳ್ತಾ ಇಲ್ಲ, ನಂಗೆ ಸರಿಯಾಗಿ ಇದು ಮಾಡ್ತಿಲ್ಲ. ಅಜ್ಜಿ ತುಂಬಾ ಚೆನ್ನಾಗಿ ಪ್ರೇಮದಿಂದ ನನ್ನನ್ನು ವಾಕ್ಯದಿಂದ ನನ್ನನ್ನು ತುಂಬಾ ಹಚ್ಕೊಂಡಿದ್ದವಳು, ಅವಳು ಪೆದ್ದು ಎಲ್ಲೆಲ್ಲೋ ನೋಡ್ತಿದ್ದಾಳೆ, ನಂಗೆ ಚಳಿ ಆಗ್ತಿದ್ದು ಸರಿಯಾಗಿ ಕಂಬಳಿ ಹೊದಿಸ್ತಾ ಇಲ್ಲ, ನಂಗೆ ಟೈಮಿಗೆ ಹಾಲು ನೀರು ಕಾಫಿ ಕೊಡ್ತಾ ಇಲ್ಲ, ಅವಳು ಹುಚ್ಚಿ ಪೆದ್ದು ಅಂತ ಹೇಳಿ ಅವಳು ಬೈತಿದ್ದು. ನಂಗೆ ಬಹಳ ಖುಷಿ ಆಗ್ತಿತ್ತು ಅವಳು ಅನ್ನೋದು. ನಾರಾಯಣಗೂ ಖುಷಿ ಅಂತ ಹೆಂಡತಿ ಬೈದ್ರೆ. ಇನ್ನು ಲೋಕದವ್ರಿಗೆ ಹೇಳಲೇಬೇಕಾಗಿಲ್ಲ.
ನಾರಾಯಣ ಅಂತಂದ್ರೆ ಹೆಂಡತಿ ಬೈದೆ ಖುಷಿ ಆಗತ್ತೆ ಅಂತಂದ್ರೆ ಈ ಲೋಕದವ್ರು ಇನ್ನೇನು ಹೇಳೋಣ. ಭಾರಿ ಖುಷಿ ಆಯ್ತಂತೆ. ಆಮೇಲೆ ಅಷ್ಟೇ ಅಲ್ಲ, ಹೋಗು ನಾಳೆ ಹೋಗ್ಬಿಟ್ಟು ಅಜ್ಜಿ ನೀನ್ ಹೆಂಗೆ ಹೇಳ್ತಿದ್ಯೋ ಹಂಗೆ ಹೇಳು, ನಾನು ತಪ್ಪು ಹೇಳ್ಕೊಟ್ಟೆ, ಹೋಗಿ ನಮಸ್ಕಾರ ಮಾಡ್ಬಾ ಅಂತ ನಾರಾಯಣ ಕನಸಲ್ಲಿ ಹೇಳ್ದಂತೆ. ಹೌದಾ ಅಂದ ಮಾರನೆ ಬಂದವನು, ಅಜ್ಜಿ ತಪ್ಪಾಯ್ತು, ನೀನ್ ಹೇಳ್ತಾ ಇದ್ದಿದ್ದೆ ಕರೆಕ್ಟು, ಹಂಗೆ ಹೇಳ್ಬೇಕಂತೆ ನನ್ನೆ ನಾರಾಯಣ ಕನಸಲ್ಲಿ ಬಂದು ಹೇಳೋದ, ನೀನ್ ಹಾಗೇ ಹೇಳು ಅಂದ. ಹೌದನೋ ಹಾಗೇನೋ, ನಾನು ಹಂಗೆ ಅಂದ್ಕೊಂಡನು, ಹುಚ್ಚಲೋ ಹುಚ್ಚಿ ಪಾಪ ಪೆದ್ದು ಎಲ್ಲೆಲ್ಲೋ ನೋಡ್ತಾ ಇದ್ದಾಳೆ, ಯಾರು ಬಂದು ಏನ್ ನೋಡ್ತಿದ್ದಾಳೆ, ನಾರಾಯಣ ಗಮನಿಸ್ತಾನೆ ಇಲ್ಲ ಅವಳು ಅಂತ ಹೇಳಿ ಅವಳು ಪ್ರೇಮದಿಂದ ನಾರಾಯಣ ಮೇಲೆ ಭಕ್ತಿ ಇಟ್ಕೊಂಡು ಹೇಳ್ತಿದ್ಲು. ನಾರಾಯಣ ಭಾರಿ ಇಷ್ಟವಾಗ್ತಿತ್ತು. ನಾರಾಯಣಕ್ಕೆ ಭಾವ ಮುಖ್ಯ ಹೊರತು ಶಬ್ದ ಮುಖ್ಯ ಅಲ್ಲ. ಶಬ್ದ ಏನಾದ್ರು ಮುಖ್ಯ, ಏನಾದ್ರು ಪದ ಹೇಳು, ಭಾವ ಪ್ರೇಮ ನನ್ನ ಚೆನ್ನಾಗಿದೆಯಾ, ನಾನು ಅಲ್ಲಿ ಒಲಿತೀನಿ ಅಂತ ನಾರಾಯಣ ಅವಳು ಅರ್ಜುನ ಅನುಗ್ರಹ ಮಾಡಿದಂತೆ, ಮುಕ್ತಿ ಕೊಟ್ಬಿಟ್ಟಂತೆ. ಹುಚ್ಚಲೋ ಹುಚ್ಚಿ ಹೇಳಿದ್ದಕ್ಕೆ ನೋಡಿ ಕಥೆ. ಎಷ್ಟು ಪರಮಾತ್ಮನಿಗೆ ಭಾವ ಪ್ರಧಾನ. ಹೃದಯದಲ್ಲಿರೋನಿಗೆ ಹೃದಯ ಇಷ್ಟವಾಗುತ್ತೆ, ಹಾಗಾಗಿ ಬಹಳ ಖುಷಿಪಟ್ಟ ಅಂತ ಹೇಳಿದ್ರು. ಹಾಗೆ ಇಲ್ಲಿ ಇವನು ಏನೋ ಕಾಟಾಚಾರಕ್ಕೆ ಶ್ರದ್ಧೆ ಇಲ್ದೇನೆಯೇ ಮನಬಂದ ಗಿರಾಕಿ ಹೆಂಗಾಯ್ತು ಹಂಗೆ ಮಾಡ್ತಾ ಇದ್ರೆ ಅವನು ಈ ಲೋಕದಲ್ಲೂ ಸುಖ ಇಲ್ಲ. ಪರಾಗತಿ ಪ್ರಕೃಷ್ಟ ಗತಿ ಅಂದ್ರೆ ಸ್ವರ್ಗಾಧಿಗತಿ ಅದೆಲ್ಲಿಂದ ಬರುತ್ತೆ? ತಪ್ಪ ಮಾಡಿದ್ಮೇಲೆ ನಾಸ್ತಿ ಯಜ್ಞ ಸಮೋ ಶತ್ರು ಅಂತ. ಯಜ್ಞಕ್ಕೆ ಸಮಾನವಾದ ಶತ್ರು ಇಲ್ವಂತೆ. ಯಜ್ಞವನ್ನ ತಪ್ಪಾಗಿ ಮಾಡಿಬಿಟ್ರೆ ಯಜಮಾನಂ ಹಂತಿ, ಯಜಮಾನ್ ಕೊಂದಾಕ್ಬಿಡುತ್ತಂತೆ ಯಜ್ಞ. ಈ ಲೋಕದ ಶತ್ರುಗಿಂತಲೂ ಯಜ್ಞ ಶತ್ರು ಇದೆಯಲ್ಲ ಬಹಳ ಡೇಂಜರ್ ಅಂತೆ. ಯಜ್ಞೇಕಂ ಕಪಾಲಂ ನಶ್ಯೇದ್ ಏಕೋ ಮಾಸ ಸಂವತ್ಸರಸ್ಯ ಅನವೇತಸ್ಯಾತ್ ಅಥ ಯಜಮಾನ ಪ್ರಮೀಯೇತ ಯದ್ವೇ ನಶ್ಯೇತಾಂ ದ್ವೌ ಮಾಸೋ ಸಂವತ್ಸರಸ್ಯ ಅನವೇತೋ ಸ್ಯಾತಾಂ ಅಥ ಯಜಮಾನ ಪ್ರಮೀಯೇಸುರಿ. ಆ ಕಪಾಲವನ್ನ ಇಟ್ಟಿರ್ತೀಯಲ್ಲ ಅದನ್ನ ಏಕಂ ದ್ವೇ ತ್ರೀಣಿ ಚತ್ವಾರಿ 8 ಇರ್ತದೆ, 8 ಎಣಿಸಿಡು. 11 ನಡೆಸಿಡು. 8 ಇಟ್ಟಾಗ 7 ಇಟ್ಕೋ. ಯಜಮಾನಿಗೆ 11 ತಿಂಗಳು ಬದುಕೋದು, ಸತ್ತು ಹೋಗ್ತಾನೆ. ಯಜಮಾನ ಇರಲ್ಲ. 2 ಕಾಲೋಗಿದೆ, 2 ತಿಂಗಳು ಮುಂಚೆ ಸತ್ತು ಹೋಗ್ತಾನೆ. ತುಂಬಾ ಡೇಂಜರು. ಕಪಾಲವನ್ನ ಸರಿಯಾಗಿ ಎಣಸಿ ತೆಗೆದಿಡಬೇಕು, ಒಂದನ್ನು ಸರಿಯಾಗಿ ಇದು ಮಾಡಬೇಕು. ಆಮೇಲೆ ಅಗ್ನಿನೋ ಭಯತೋ ಯಜಮಾನಂ ಪ್ರಗಣ್ಯ ಪ್ರಮಾಯುಕಸ್ಯೋದ್. 2 ಕಡೆಗೂ ಅಗ್ನಿ ಸೇರಿಸ್ಕೊಂಡ್ಬಿಟ್ಟು ಮಂತ್ರ ಹೇಳ್ಬಿಟ್ರೆ ಯಜಮಾನ ಸತ್ತೋಗ್ಬಿಡ್ತಾನೆ, ಅವನು ಉದ್ಬಂಧಬಿಡ್ತಾನೆ. ಹಂಗೆಲ್ಲ ಮಾಡಬೇಡ ನೀನು ಅಂತ ಹೇಳಿ ಶ್ರುತಿ ಹೇಳ್ತಾ ಇದೆ. ಬಹಳ ಹುಷಾರಾಗಿ ಯಜ್ಞ ಮಾಡ್ಬೇಕಪ್ಪ. ಯಜ್ಞಕ್ಕೆ ಸಮಾನವಾದ ಶತ್ರು ಯಜಮಾನ ಹೇಗೆ ಯಜ್ಞ ಕಾಮಧೇನುವೋ ಅಷ್ಟೇ ಅದು ವಜ್ರ, ಅದು ಮಹಾವಜ್ರ. ಅದು ತಪ್ಪಾಗಿ ನಡೆದ್ರೆ ಅದು ಕೊಡುವಂತ ಪನಿಷ್ಮೆಂಟು ಭಯಂಕರ. ಅದಕ್ಕೆ ಆ ಹೆದರ್ಕೊಂಡು ಯಜ್ಞ ಮಾಡೋಕ್ಕೆ ಹೋಗಲ್ಲ ಯಾರು. ಮಾರಾಯ ಯಾಕಪ್ಪ ತಪ್ಪು ಮಾಡಿ ದುಡ್ಡು ಖರ್ಚು ಮಾಡ್ಕೊಂಡು, ಶ್ರಮನೂ ಖರ್ಚು ಮಾಡ್ಕೊಂಡು, ಟೈಮು ವೇಸ್ಟ್ ಮಾಡ್ಕೊಂಡು ದುಷ್ಟ ಫಲ ತಗೊಳಕ್ಕೆ ಯಾಕೆ ಬೇಕೋ? 3 ಲಾಸು, ದುಡ್ಡು ಲಾಸು, ದಕ್ಷೆ ಕೊಡ್ಬೇಕಲ್ಲ, ಟೈಮ್ ಲಾಸು, ಶ್ರಮ, ಆಮೇಲೆ ಕಷ್ಟ ಇದಾಗುತ್ತೆ. ಯಾಕೆ ಬೇಕಾ? ಅದೇ ಕೂತ್ಕೊಂಡು ತಣ್ಣ AC ರೂಮ್ ಕೂತ್ಕೊಂಡು ನಮ್ಮ ಇವ್ರು ಹೇಳ್ಬೇಕು, ಚೈತನ್ಯ ಇವ್ರಿಗೆ ಕೃಷ್ಣ ಇದು ರುದ್ರಪಟ್ಟ ಚೈತನ್ಯ AC ರೂಮಲ್ಲಿ ಕೂತ್ಕೊಂಡು ಒಳ್ಳೆ ಇದು ಮಾಡ್ಕೊಂಡು ಫ್ಯಾನ್ ಹಾಕ್ಕೊಂಡು ಸಣ್ಣ ಕೂತ್ಕೊಂಡು ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ ಅಂತ ಹೇಳಿ ಭಕ್ತಿಯಿಂದ ಹೇಳ್ತಿದ್ದೆ ಮುಕ್ತನಾಗ್ಬಿಡ್ತಾನೆ ಅಂತ. ಗುರುಗಳಲ್ಲಿ AC ರೂಮ್ಗಳಿಂದ ಹೇಳ್ಬೇಡಿ, ಕಾಡಿಗೆ ಹೋಗ್ರಿ, ಆ ಕೋಪಿನಲ್ಲಿರಲಿ, ಮರದಲ್ಲಿ ಮಲ್ಕೊಳ್ಳಿ, ಇದ್ರಲ್ಲಿ ನೆಲದ ಮಲ್ಕೊಳ್ಳಿ. ಗೆಡ್ಡೆ ಯಾಕಪ್ಪ ಹಂಗೆ ಮಾಡ್ಬೇಕು? ಕಷ್ಟಪಡ್ಬೇಕು, ಒದ್ದಾಡ್ಬೇಕು. ಅದು ಯಾಕಪ್ಪ? ಭಗವಂತನಿಗೆ ನಾವು ಕಷ್ಟಪಡೋದು ಭಗವಂತನಿಗೆ ಇಷ್ಟವಾಗಲ್ಲ. ಭಗವಂತನಿಗೆ ಪ್ರೇಮ ಇಷ್ಟವಾಗೋದು. ಭಗವಂತನಿಗೆ ಅವನ ಸ್ವಭಾವ ಪ್ರೇಮ ಒಂದೇ. ದೇಹ ಆಗಲಿ, ನಮ್ಮ ಕ್ರಿಯೆ ಆಗಲಿ, ನಮ್ಮ ವ್ಯವಹಾರವಾಗಲಿ ಭಗವಂತ ಸ್ವಭಾವ ಅಲ್ಲ. ಅದು ಭಗವಂತನ ಸ್ವಭಾವಕ್ಕೆ ಸೇರ್ಕೊಂಡಿದ್ದು ಪ್ರೇಮ ಭಗವಂತನ ಕೊಡೋ. ನೀನ್ ಹೇಗಾದ್ರೂ ಇರೋ, ಅದಕ್ಕೇನಂತೆ ನೀನ್ ಯಾಕೆ ಒದ್ದಾಡ್ಬೇಕು? ಹಂಗಲ್ಲ. ಒದ್ದಾಡ್ಬೇಕು, ಉಪವಾಸ ಇರಬೇಕು, ಕಾಡಿಗೆ ಹೋಗ್ಬೇಕು, ಕಂದವ ತಿನ್ಬೇಕು, ಕಷ್ಟಪಡ್ಬೇಕು, ಮಾಡಬೇಕು, ತಪಸ್ ಮಾಡ್ಬೇಕು. ಮಾಡಪ್ಪ ಮಾಡು ತಪಸ್ ಮಾಡಿದ್ರೆ ದೇಹ ಖುಷಿ ಆಗುತ್ತೆ, ಅಷ್ಟೇ, ಇನ್ನೇನಾಗಲ್ಲ. ಅವನು ಪ್ರಕೃಷ್ಟ ಗತಿಯನ್ನು ಹೊಂದಲ್ಲ, ಸ್ವರ್ಗವನ್ನು ಹೊಂದಲ್ಲ ಅಂದ. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯ ವ್ಯವಸ್ಥಿತೌ. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯ ವ್ಯವಸ್ಥಿತೌ. ಜ್ಞಾತ್ವಾ ಶಾಸ್ತ್ರ ವಿಧಾನೋಕ್ತಂ ಕರ್ಮ ಕರ್ತುಮಿಹಾರ್ಹಸಿ. ಜ್ಞಾತ್ವಾ ಶಾಸ್ತ್ರ ವಿಧಾನೋಕ್ತಂ ಕರ್ಮ ಕರ್ತುಮಿಹಾರ್ಹಸಿ. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯ ವ್ಯವಸ್ಥಿತೋ. ಜ್ಞಾತ್ವಾ ಶಾಸ್ತ್ರ ವಿಧಾನೋಕ್ತಂ ಕರ್ಮ ಕರ್ತುಮಿಹಾರ್ಹಸಿ. ತಸ್ಮಾತ್ ಶಾಸ್ತ್ರಂ
ಪ್ರಮಾಣಂ ತೇ ಕಾರ್ಯವ್ಯವಸ್ಥಿತೌ ಜ್ಞಾತ್ವಾ ಶಾಸ್ತ್ರವಿಧಾನೋಕ್ತಂ ಕರ್ಮ ಕರ್ತುಂ ಇಹ ಅರ್ಹಸಿ. ಕರ್ಮ ಯಾರುತ್ತೆ? ಕರ್ಮ ಕರ್ಮ ಕರ್ತು ಯಾವ ಲಿಂಗ? ಶಿವಲಿಂಗ ಗೊತ್ತಾ? ಶಿವಲಿಂಗ ನೋಡಿದ್ಯಾ? ಶಿವಲಿಂಗ ನೋಡಿಲ್ವಾ? ಕರ್ಮ ಶಿವಲಿಂಗ ಅಲ್ವಾ? ಕರ್ಮ ಯಾವ ಲಿಂಗವ? ನಪುಂಸಕಲಿಂಗ. ಏನ್ ಹೇಳು? ನಪುಂಸಕಲಿಂಗ ಶಬ್ದಕ್ಕೆ ಅರ್ಥ ಗೊತ್ತಾ? ಏನರ್ಥ? ಹಾ, ಶಬ್ದಕ್ಕೆ ಅರ್ಥ ಏನು ಕೇಳಿದೆ? ನಪುಂಸಕಲಿಂಗ, ನಪುಂಸಕಲಿಂಗ ಶಬ್ದಕ್ಕೆ ಅರ್ಥ ಏನು ಕೇಳಿದೆ? ನಪುಂಸಕಂ ಸ್ತ್ರೀಯಲ್ಲಿ ನಪುಂ ಒಂದೇ ಇರೋದು. ಅದೇ ಅಲ್ಲಿ ವಾಕ್ಯದ ಪದದಲ್ಲಿ ಯಾವ್ದೇನೋ ನಪುಂಸಕಲಿಂಗ, ನಸ್ತಿ ಪುಂಸಕಲಿಂಗ ಇಲ್ಲ. ನಸ್ತಿ ಪುಂಸಕಲಿಂಗ ಅಂತ ಇದೆಯಾ ಅಲ್ಲೇ? ಏನಿದೆ? ಪುಂಸಕಲಿಂಗ. ನಸ್ತಿ ಪುಂಸಕಲಿಂಗ ಇದೆ, ಸ್ತ್ರೀಲಿಂಗವೂ ಅಲ್ಲ ಪುಲಿಂಗವೂ ಅಲ್ಲ ಅಂತ ಅನ್ಬೋದಾಯ್ತು. ಪುಂಸಕ ಪುಂಸವನ್ನುಳ್ಳದು ಮನುಷ್ಯತ್ವನ್ನುಳ್ಳದ್ದಾದ ಲಿಂಗ ಅಲ್ಲ ಅಂದ್ರೆ ಸ್ತ್ರೀ ಸೇರಿದೆ. ಸ್ತ್ರೀಲಿಂಗ ಪುರುಷಲಿಂಗ ಅಲ್ಲದ್ದು ಒಂದು ಲಿಂಗವೇ ಹೊರತು ಲಿಂಗ ಒಂದು ಲಿಂಗ ಇಲ್ಲ. ಯಾವುದು ಸ್ತ್ರೀಲಿಂಗವೂ ಅಲ್ವೋ ಪುಲ್ಲಿಂಗವೂ ಅಲ್ಲವೋ ಅದನ್ನ ಹಾಗೆ ಹೇಳ್ತಾರೆ. ಆತ್ಮನ ಅಪರೋಕ್ಷ ಅಂತಾರೆ. ಅಪರೋಕ್ಷ ಅಂದೇನೋ? ಪರೋಕ್ಷವಲ್ಲದವನು ಅಂತ. ಪ್ರತ್ಯಕ್ಷನ ಮತ್ತೆ ಪರೋಕ್ಷವಲ್ಲ ಅಂದ್ರೆ ಏನಾಗುತ್ತೆ? ಪ್ರತ್ಯಕ್ಷ ಅಂತ ಆಗತ್ತೆ. ಅಪ್ರತ್ಯಕ್ಷ ಪರೋಕ್ಷ ಅನ್ಬೇಕಾಯ್ತು ಆತ್ಮನ ಅಲ್ವಾ? ಮತ್ತೆ ಪ್ರತ್ಯಕ್ಷವಲ್ಲ ಅನ್ನೋ ಪ್ರಸಿದ್ಧ, ಪರೋಕ್ಷವಲ್ಲ ಅಂತ ಅಂದ್ಬಿಟ್ರೆ ಅಪರೋಕ್ಷ ಅಂತ ಗೊತ್ತಾಗತ್ತೆ. ನೇರ ಗೊತ್ತಾಗೋನು ಅಂತ. ಕಷ್ಟ. ಆ ಪದಗಳು ತುಂಬಾ ಕನ್ಫ್ಯೂಸ್ ಮಾಡುತ್ತೆ ಸಂಸ್ಕೃತಗಳು. ಅನುಪಮ ಅಂದ್ರೆ ನಿನಗೆ ಕರ್ಮಾಧಿಕಾರಿಯಾದ ನನಗೆ ಶಾಸ್ತ್ರಂ ಪ್ರಮಾಣಂ. ಯಾವುದಕ್ಕಾದ್ರೂ ಶಾಸ್ತ್ರವೇ ಪ್ರಮಾಣ. ಕಾರ್ಯ ಅಂತ ಇದು. ಕಾರ್ಯ ಭಕ್ಷ್ಯ ಗಮ್ಯ ಜ್ಞಾನ ಎಲ್ಲಕ್ಕೂ ಶಾಸ್ತ್ರ ಪ್ರಮಾಣ. ಯಾವ್ದು ತಿಳ್ಕೋಬೇಕು, ಯಾವ್ದು ತಿಳ್ಕೊಬಾರ್ದು, ಯಾವ್ದು ಮಾಡ್ಬೇಕು, ಯಾವ್ದು ಮಾಡು, ಯಾವ್ದು ತಿನ್ಬೇಕು, ಯಾವ್ದು ತಿನ್ಬಾರ್ದು, ಯಾವ್ದು ಕುಡಿಬೇಕು, ಎಲ್ಲಕ್ಕೂ ಶಾಸ್ತ್ರವೇ ಪ್ರಮಾಣ. ಶಾಸ್ತ್ರ ಮುಟ್ಕೂಡ್ದು, ಮುಟ್ಬೇಡ ಅಂದ್ರೆ ಸುಂದರ. ನೀವು ಕೆಲವು ಮಕ್ಕಳು ನೋಡಿದೀರಾ? ಕೆಲವು ಮಕ್ಕಳಿಗೆ ನೀವು ಬಿಸ್ಕತ್ ಕೊಡಕ್ ಹೋದ್ರೆ ಅದು ಅಮ್ಮನ ಮುಖ ನೋಡುತ್ತೆ. ಅಮ್ಮ ಹೇಳ್ಕೊಟ್ಟಿರುತ್ತೆ ಕೊಟ್ರೆ ತಿನ್ಬಾರ್ದು ಅಂತ. ಅದು ಅಮ್ಮ ಬೇಡ ಅಂದ್ರೆ ಅದು ಮನೆ ಕೊಟ್ಟು ತಗೊಳ್ಳೋದು ಆ ಮಗು. ನೋಡಿದ್ಯಾ? ಅಮ್ಮ ಹೇಳ್ಕೊಟ್ಬಿಟ್ಟಿರ್ತಾರೆ. ಮಗು ಯಾರು ಕೊಟ್ಟು ತಗೋಬಾರ್ದು, ನಾನು ಕೊಟ್ಟಿದ್ ಮಾಡಿ ತಗೋಬೇಕು ಅಂತ ಹೇಳ್ಕೊಟ್ಟಿದ್ ಮಾಡಿ ಟ್ರೈನ್ ಅಪ್ ಮಾಡಿರ್ತಾರೆ. ಅದು ಏನು ಬಿಸ್ಕೆಟ್ ಕೊಡಲ್ಲ, ಅದು ಅಮ್ಮನ ಮುಖ ನೋಡ್ಬಿಟ್ಟು ಅಮ್ಮ ಹೂ ಅಂತ ಮಾತ್ರ ತಗೊಳತ್ತೆ. ಹಾಗೆ ನೀವು ಏನ್ ಮಾಡ್ಬೇಕು? ಶಾಸ್ತ್ರ ಮುಖ ನೋಡ್ಬೇಕು. ಶಾಸ್ತ್ರ ಹೂ ಅಂದ್ರೆ ನೀವು ಮಾಡ್ಬೇಕು. ಶಾಸ್ತ್ರ ಅಂದ್ರೆ ಮಾಡ್ಕೊಡುದು. ಎಲ್ಲಕ್ಕೂ ಶಾಸ್ತ್ರ ಬರುತ್ತೆ. ಅದು ನಮ್ಮಂತ ತುಟ್ಟು ಮಗು ಎಲ್ಲ ತಗೊಂಡ್ಬಿಡುತ್ತೆ. ಜರಿದ ಮಗು ಅದಕ್ಕೆಲ್ಲ ಕಂಡಿದ್ದೆಲ್ಲ ಮುಂದೆ ಅಂತ ಎಲ್ಲ ಬೇಕು. ಅದು ಅನ್ಡೀಸೆಂಟ್ ಇದು ಚೈಲ್ಡ್ ಮಗು. ಇಂಡೀಸೆಂಟ್ ಮಗು. ನಾನು ಡೀಸೆಂಟ್ ಮಗು ಅದು ಹಂಗೆ ಮಾಡಲ್ಲ. ಅದು ಅಮ್ಮನ ಮುಖ ನೋಡಿ. ಹಾಗೆ ಇಲ್ಲೂ ಅಷ್ಟೇ. ಏನೇ ಮಾಡಬೇಕಾದ್ರು, ಕೇಳಬೇಕಾದ್ರು, ತಿಳ್ಕೊಬೇಕಾದ್ರು, ಅನುಭವಿಸ್ಬೇಕಾದ್ರು, ತಿನ್ಬೇಕು, ಕುಡಿಬೇಕಾದ್ರು ಶಾಸ್ತ್ರ ಪ್ರಮಾಣ. ಶಾಸ್ತ್ರ ಇಲ್ಲಿ ಯಾವುದೋ ವೇದ. ಶಾಸ್ತ್ರ ಅಂದ್ರೆ ಅವರವ್ರ ಸಂಪ್ರದಾಯ ಅಲ್ಲ. ಮಾಧ್ವರಿಗೊಂದು ಸಂಪ್ರದಾಯ, ರಾಮಾನುಜರಿಗೊಂದು, ಸ್ಮಾರ್ತರಿಗೊಂದು. ಆ ಶಾಸ್ತ್ರ ಹೇಳ್ತಾ ಇಲ್ಲ ಇಲ್ಲಿ. ಎಲೆ ತುದಿಗೆ ಪಿಂಕ್ ಹಾಕ್ಬೇಕಾ, ಪಾಯಸ ಹಾಕ್ಬೇಕಾ, ಅಥವಾ ಕೋಸಂಬರಿ ಹಾಕ್ಬೇಕಾ, ಇದು ಸಂಪ್ರದಾಯ ಅಂತ. ಅದು ಯಾವ ಸಂಪ್ರದಾಯ ಇಲ್ಲ. ಅದೆಲ್ಲ ಹೆಂಗಲ್ ನನ್ನ ಹತ್ರ ಒಬ್ಬ ಕೇಳಿದ್ರು, ಎಲ್ಲಿ ಹಾಕ್ಬೇಕು ಒಂದು. ಎಲೆಗೆ ಹಾಕಿ ಹಿಂದೆ. ಅಲ್ಲ ಎಲೆಯಲ್ಲಿ ಹಾಕಿ ಸಾಮಾನ್ಯ ನೆಲದ ಮೇಲೆ ಮತ್ತೆ ಹಾಕ್ಬೇಡಿ ಹಿಂದೆ. ಏನ್ ಹಿಂಗೆ ಹೇಳ್ತೀರಲ್ಲ ಮತ್ತೆ ಹಿಂಗ್ ಹಾಕ್ಬೇಕಾ ಇಲ್ಲಿ ತಿನ್ನತ್ತಲ್ಲಿ ಹಾಕ್ತಿರೋ ಎಲೆದ ಮೇಲೆ ಹಾಕಿ ಸಾಕು. ಎಲ್ಲೆಲ್ಲ ಹಾಕಿದ್ದೆ ದೊಡ್ಡ ಗಲಾಟೆ. ಅದು ಪೆದ್ರು ಈ ಕೂಡ ಹಾಕ್ಬಿಟ್ರಂತು ಪಾಯಸನ, ಅಥವಾ ಉಪ್ಪದ ಈ ಕಡೆ ಹಾಕ್ಬಿಟ್ರಂತು ಅದು ವಾಮೆ. ಅದು ಎದ್ದೋಗ್ಬೇಕು, ಊಟನ ಮಾಡ್ಬೋದು. ವಿವೇಕ ಇಲ್ಲ, ಭ್ರಾಂತಿ. ಕೂತ ಊಟಕ್ಕೆ ಹೊರತು ಅಲ್ಲೇನು ಅಗ್ನಿಹೋತ್ರ ಮಾಡ್ತಾ ಇಲ್ಲ, ಅದು ಅಲ್ಲೇನು ಇನ್ನೇನು ಮಾಡ್ತಿಲ್ಲ, ಯಜ್ಞ ಮಾಡ್ತಿಲ್ಲ. ಹೊಟ್ಟೆಗೆ ಊಟ ಮಾಡಿ ಎದ್ದು ಹೋದ್ರೆ ಆಯ್ತು. ಸುಮ್ಮನೆ ಬೇಡದೇವ್ರ ಕಾಂಟ್ರವರ್ಸಿ ಇದಲ್ಲ.
ಏನಪ್ಪಾ ಅಂದ್ರೆ ಏನೋ ಒಂದು ಪದ್ಧತಿ ಇದೆ ಮಾಡ್ಕೊಂಡು ಹೋಗಿ, ಅದನ್ನ ಬೇಡ ಅಂತ ಅನ್ನೋದು ಬೇಡ, ಅದನ್ನ ಖಂಡನೆ ಮಾಡೋದು ಬೇಡ. ಆದ್ರೆ ಎಲ್ಲರೂ ಹೀಗೆ ಮಾಡ್ಬೇಕು ಅಂತ ಆಗ್ರಹ ಪಡಿಸಿ ಹಾಗೆ ಮಾಡದೇ ಇದ್ದವ್ರು ಬೈದು ಒಂದು ರಾಗದ್ವೇಷ ಮಾಡೋದು ಅದೆಲ್ಲ ಅರ್ಥ ಇಲ್ಲ. ಅದಕ್ಕೆಲ್ಲ ಅವಕಾಶ ಕೊಡಬಾರ್ದು. ನಿಮ್ಮ ಪದ್ಧತಿಯಿಂದ ಹೀಗೆ ಹಾಗೆ ಹಾಕಿ ಪರವಾಗಿಲ್ಲ. ನೀವು ಉಪ್ಪಿಗೆ ಹಾಕ್ತೀರಾ ಹಾಕಿ, ಇಲ್ಲ ಬಾಳೆಸಿನ ಎಲೆ ಪಾಯಸ ಹಾಕ್ಬಿಟ್ಟು ಹಾಕ್ತೀರಾ ಪಾಯಸ ಹಾಕ್ಬಿಟ್ಟು ಹಾಕಿ. ನಮ್ಗೇನು ಎಲೆಗೆ ಹೇಳ್ಬಿಟ್ರು ನಮ್ಗೆ ಬೇಕಾದ್ರೆ ತಿಂತೀವಿ, ಬೆಳೆದ್ಬಿಡುತ್ತೆ. ಅಪೇಕ್ಷಿತಂ ಯಾಚಿತವ್ಯಂ ತ್ಯಾಜ್ಯಂಚೈವ ಅನಪೇಕ್ಷಿತಂ ಅಷ್ಟೆ. ಹಾಗಾಗಿ ಕಾರ್ಯಾಕಾರ್ಯ ಅಂದ್ರೆ ಉಪಲಕ್ಷಣ, ಕಾರ್ಯಾಕಾರ್ಯ ಗಮ್ಯ ಭಕ್ಷ್ಯ ಎಲ್ಲಕ್ಕೂ ಶಾಸ್ತ್ರವೇ ಪ್ರಮಾಣ. ವ್ಯವಸ್ಥಿತವು ಅಂದ್ರೆ ಅದರ ವ್ಯವಸ್ಥೆಯಲ್ಲಿ ವೈಶಿಕ ಸಪ್ತಮಿ ಅದರ ಒಂದು ಇದರ ನಿಯಮದಲ್ಲಿ ಆ ಒಂದು ಅದರ ಬಗ್ಗೆ ಆ ಒಂದು ವಿಷಯದ ಬಗ್ಗೆ ಶಾಸ್ತ್ರವೇ ಪ್ರಮಾಣ. ಆದ್ರಿಂದ ಈ ಶಾಸ್ತ್ರ ವಿಧಾನೋಕ್ತಂ ಜ್ಞಾತ್ವ, ಶಾಸ್ತ್ರದಲ್ಲಿ ಹೇಳುವ ವಿಧಾನವನ್ನ ರೀತಿಯನ್ನ ತಿಳ್ಕೊಂಡ್ಬಿಟ್ಟು ಅಂದ್ರೆ ಈ ಸಂಸಾರದಲ್ಲಿ ಈ ಭೂಲೋಕದಲ್ಲಿ ನೀನು ಕರ್ಮ ಕರ್ತು ಅರ್ಹಸಿ. ನೀನು ಕರ್ಮವನ್ನಾನೆ ನೀನು ಯಾವ ವರ್ಣಾಶ್ರಮಕ್ಕೆ ಸೇರಿದೆಯೋ ಆ ವರ್ಣಾಶ್ರಮ ತಕ್ಕಂತಹ ಕರ್ಮವನ್ನು ಮಾಡೋಕೆ ನೀನು ಅರ್ಹನಾಗಿದ್ದೀಯಾ, ಯೋಗ್ಯನಾಗಿದೆಯಾ, ತಕ್ಕವನಾಗಿದ್ದೀಯಾ, ಅದನ್ನ ಮಾಡು. ಅದಕ್ಕೆ ಫಿಟ್ಟು. ಬ್ರಹ್ಮಚಾರಿ ಇದೆ, ಸಂಧ್ಯಾವನೆ, ಅಧಿಕಾರಿ, ವೇದಾಧ್ಯಯನ, ಗುರು ಶುಶ್ರೂಷೆ ಮಾಡ್ಕೊಂಡರು. ಗೃಹಸ್ಥರಿಗೆ ಉಪಾಸನ, ವೈಷ್ಣವ, ಸಾಲಿಪಾಕ, ಬೈದ ಪೂಜೆ ಇದನ್ನು ಮಾಡ್ಕೊಂಡರು. ಹಾಗೆ ಆಯಾ ವರ್ಣಾದು ಆಶ್ರಮ ಮಾಡ್ಕೊಂಡು ಮಾಡು ಸಾಕು. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂ ಜ್ಞಾನ ಸಾಧನಂ ತೇ ತವ ಜನಸಾಧನಂತೆ ತವ ಕಾರ್ಯಾಕಾರ್ಯ ವ್ಯವಸ್ಥಿತೌ ಕರ್ತವ್ಯ ವ್ಯವಸ್ಥಾಯಾಮ್. ಆದ್ದರಿಂದ ಜ್ಞಾನಕ್ಕೆ ಸಾಧನ ಶಾಸ್ತ್ರ ಅಂದ್ರೆ ಜ್ಞಾನದ ರಾಶಿ. ಅದು ವೇದ ಅಂದ್ರೆ ಜ್ಞಾನದ ರಾಶಿಗೆ ವೇದ ಅನ್ಸಿಸು. ಅರಿವಿಗೆ ಸಾಧನವಾದರೂ ಅದು ಪ್ರಮಾಣ. ಪ್ರಮಾಣ ಅಂದ್ರೆ ಸಾಧನಂ ಪ್ರಮಾಣಂ. ಅರಿವಿಗೆ ಸಾಧನವಾಗಿರುವಂತಹ ಗ್ರಂಥಕ್ಕೆ ಪ್ರಮಾಣ ಅಂತ ಹೇಳ್ತೀವಿ. ಇಂದ್ರಿಯಗಳನ್ನು ಪ್ರಮಾಣ ಅಂತೀವಿ. ಯಾಕೆಂದ್ರೆ ಹೊರಗಿರುವ ಶಬ್ದ ಸ್ಪರ್ಶ ರೂಪರಸ ಗಂಧಾದಿಗಳನ್ನು ಅರಿಯುವುದಕ್ಕೆ ಕಣ್ಣು ಕಿವಿ ಮೂಗು ಬಾಯಿಗೆ ಸಾಧನವಾದರೆ ಇದು ಪ್ರಮಾಣ ಅಂತ. ಈ ಅಲೌಕಿಕವಾದ ಅತೀಂದ್ರಿಯವಾದ ಜನ್ಮಾಂತರ ಲೋಕಾಂತರ ಪುಣ್ಯ ಪಾಪ ಆತ್ಮವಿಚಾರ ಇವುಗಳನ್ನು ತಿಳಿಸ್ಕೊಳ್ಳೋಕೆ ಶಾಸ್ತ್ರವೇ ಆಧಾರವಾದ್ರಿಂದ ಶಾಸ್ತ್ರ ಅದಕ್ಕೆ ಪ್ರಮಾಣ ಅಂತ ನಾವು ಇಟ್ಕೊಂಡಿದ್ದೀವಿ. ಅದು ಅನಧಿಗತ ಅಬಾಧಿತ ಅಸಾಧಾರಣ ಫಲವದ್ ವಿಷಯಕಂ ಪ್ರಮಾಣಂ ಅಂತ ಲಕ್ಷಣ ಮಾಡಿದ್ದಾರೆ. ಹೀಗೆ ಜ್ಞಾನ ಸಾಧನವಾಗಿರ್ತಕ್ಕಂಥದ್ದು ಅಂತ ಪ್ರಮಾಣ ಅಂದ್ರೆ ಅದು ನಿನಗೆ ಶಾಸ್ತ್ರವು ಪ್ರಮಾಣ. ಕಾರ್ಯಕಾರ್ಯದ ಒಂದು ವ್ಯವಸ್ಥೆಯಲ್ಲಿ ಅಂದ್ರೆ ಕರ್ತವ್ಯದ ಒಂದು ರೀತಿಯಲ್ಲಿ, ಅವನ ಪದ್ಧತಿಯಲ್ಲಿ, ಒಂದು ನಿಯಮದಲ್ಲಿ ಶಾಸ್ತ್ರ ಹೇಗೆ ಹೇಳುತ್ತೆ ಹಾಗೆ ಮಾಡ್ಕೊಂಡು ಹೋಗೋ. ಸ್ವಾಮಿ ನಾವು ಋಗ್ವೇದ ಹೇಗೆ ಅಗ್ನಿಹೋತ್ರ ಮಾಡ್ಬೇಕು ಅಂದ್ರೆ ಮಹಾಶಿಲ ಹೇಗೆ ಹೇಳಿದ್ರೆ ಹಾಗೆ ಮಾಡ್ಕೊಂಡು ಹೋಗಪ್ಪ ಅಂತ. ನಾವು ಬೋಧನ ಹೇಳಿದಾಗೆ, ಆಪಸ್ತಂಭರು ಹೇಳಿದಾಗೆ. ನಾವು ಒಬ್ಬೊಬ್ಬರಿಗೂ ಒಬ್ಬೊಬ್ಬರು ಲಾಯರಿದ್ದಾರೆ. ಆಪಸ್ತಂಭರು, ಬೋಧಾಯನರು, ಆಶಿಲಾಯನರು, ಹಿರಣ್ಯಕೇಶರು, ಸತ್ಯಾಷಾಢರು ಅಂತ ಹೇಳಿ ಅನೇಕ ಕಾತ್ಯಾಯನರು ಅಂತ ಒಬ್ಬೊಬ್ಬ ಲಾಯರ್ಗಳವರು, ವೇದಕ್ಕೆ ಲಾಯರ್ಗಳಿದ್ದ ಹಾಗೆ ಅವರವರು ಒಂದು ಮಾಡ್ಕೊಂಡು ವಿಧಾನ ಮಾಡಿಬಿಟ್ಟಿದ್ದಾರೆ. ಅವರವರ ಸಂಪ್ರದಾಯದವರು ಅವರ ಹೇಳಿದಂತೆ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಅವನು ಶ್ರೇಯಸ್ ಆಗುತ್ತೆ. अतः ज्ञात्वा बुद्ध्वा शास्त्रविधानोक्तं विधिः विधानं शास्त्रमेव विधानं शास्त्रविधानं शास्त्रविधानं कुर्यात् न कुर्यात् इत्येवं लक्षणं कुर्यात् न कुर्यात् इत्येवं लक्षणं तेन उक्तं स्वकर्म यत् तत् कर्तुम् इहार्हसि फस्ट ತಿಳ್ಕೋಬೇಕು. ಜ್ಞಾತ್ವಾ ಕರ್ಮಾಣಿ ಚಾರಭೇ ಬುದ್ಧ್ವಾ ಕರ್ಮಾಣಿ ಚಾರಭೇತ ವಾಕ್ಯ ತಮಿಳಾಸ ತಿಳ್ಕೊಂಬಿಟ್ಟು ಕರ್ಮ ಮಾಡ್ಬೇಕಂತೆ. ಶಾಸ್ತ್ರದ ವಿಧಾನವನ್ನ ತಿಳ್ಕೊಂಡು ಒಂದು ವಿಧಿಯ ವಿಧಾನ ಹೀಗೆ ಮಾಡಬೇಕು ಅನ್ನೋದು ರೀತಿ ಕ್ರಮ, ಮಂತ್ರ, ದೇವತೆ, ಋಷಿ, ಛಂದಸ್ಸು ಮತ್ತೆ ಕ್ರಮ ಮಾಡುವ ರೀತಿ ಕ್ರಮ ಇಷ್ಟು ತಿಳ್ಕೊಂಡು ಕರ್ಮ ಮಾಡ್ಬೇಕಂತೆ. ಯಾವನೇ ಆಗಲಿ ಯಾವ ಕರ್ಮ ಮಾಡುದು ಯೋ ಹವ ಅವಿದಿತ ಆಶ್ರಯ ಛಂದೋ ದೀವತಂ ಮಂತ್ರಂ ಯದಿತಿ ಯಾದೀತಿ ವಾ ಗರ್ತಂ ವಾ ಪತತಿ ಸ್ಥಾನಂ ವಾ ರುಚ್ಛತಿ ಅಂತ ಶ್ರುತಿ. ದೇವತೆ, ಋಷಿ, ಛಂದಸ್ಸು, ಮಂತ್ರಾರ್ಥ ತಿಳ್ಕೋದೇನೆ ಮಂತ್ರ ಪ್ರಯೋಗ ಮಾಡಬಾರ್ದು. ಮಂತ್ರಾರ್ಥ ಗೊತ್ತಿರಬೇಕು, ಅದಕ್ಕೆ ದೇವತೆ ಗೊತ್ತಿರಬೇಕು, ಋಷಿ ಛಂದಸ್ಸು ಗೊತ್ತಿರಬೇಕು, ಅದಕ್ಕೆ ಇದು ಗೊತ್ತಿರಬೇಕು, ನಿಯಮ ಇದೆ ಯಾವ ಇದಕ್ಕೆ ಉಪಯೋಗಿಸಿದ್ದು ಗೊತ್ತಿರಬೇಕು. ಆ ರೀತಿ ತಿಳ್ಕೊಂಡು ಶಾಸ್ತ್ರವೇ ವೇದವೇ ಇದಕ್ಕೆ ವಿಧಾನವು ಈ ರೀತಿ ಶಾಸ್ತ್ರ ವಿಧಾನ ಹೀಗೆ ಮಾಡಬೇಕು ಅಂತ ಹೇಳೋದಕ್ಕೆ ಕಾರಣವು. ಆ ಶಾಸ್ತ್ರ ವಿಧಾನವನ್ನು ಏವಂ ಕುರಿಯ ಏವನ್ನ ಕುರಿಯ ಹೀಗೆ ಮಾಡಬೇಕು ಹೀಗೆ ಮಾಡಬಾರ್ದು ಅಂತ ಹೇಳಿ ಈ ಪ್ರಕಾರವಾಗಿರ್ತಕ್ಕದ್ದು ಶಾಸ್ತ್ರ ಹೇಳಿದ್ದನ್ನ ತನ್ನ ಕರ್ಮ ತಾನಿಗೆ ಹೇಳಿದ ಕರ್ಮವನ್ನೇ ಶಾಸ್ತ್ರ ಹೇಳಿದೆಲ್ಲ ಕರ್ಮ ಮಾಡ್ಕೋಬೇಡ. ಯಾವ ಕರ್ಮ ನಿನಗೆ ಅಪ್ಲೈ ಆಗುತ್ತೋ ನಿನಗೆ ಮಾಡಬೇಕು ಅಂತ ಹೇಳಿದ್ಯೋ ಆ ಕರ್ಮವನ್ನ ಮಾಡೋದಕ್ಕೆ ನೀನು ಇಲ್ಲಿ ಅರ್ಹನಾಗಿದ್ದೀಯಾ, ತಕ್ಕನಾಗಿದ್ದೀಯಾ, ಯೋಗ್ಯನಾಗಿದ್ದೀಯಾ, ಆ ಕರ್ಮ ಮಾಡ್ತಾ ಹೋಗು.
ಮಾಡ್ತಾ 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 ಚಿತ್ತಶುದ್ಧಿ ನಿಷ್ಕಾಮನವಾಗಿ ಫಲಾಪೇಕ್ಷೆ ಇಲ್ಲದೆ ದ್ವಂದ್ವ ಪ್ರಧಾನಪೂರ್ವಕವಾಗಿ ಈಶ್ವರಾರಾಧನಾಗಿ ಮಾಡ್ತಾ ಹೋದರೆ ಚಿತ್ತಶುದ್ಧಿಯಾಗಿ ಚಿತ್ತೈಕಾಗ್ರತೆ ಬರುತ್ತೆ. ಯಹ ಇತಿ ಕರ್ಮಾಧಿಕಾರ ಭೂಮಿ ಪ್ರದರ್ಶನಾರ್ಥಮಿತಿ. ಇಹ ಇತಿ ಕರ್ಮಾಧಿಕಾರ ಭೂಮಿ ಪ್ರದರ್ಶನಾರ್ಥಂ ಇತಿ. ಅಲ್ಲಿ ಕರ್ಮಕರ್ತು ಇಹ ಅರ್ಹಸಿ ಅಂತಿದೆ. ಇಹ ಅನ್ಸಬೇಕು ಏನ್ ಹೇಳುತ್ತೆ ಅಂದ್ರೆ ಇದು ಕರ್ಮಕ್ಕೆ ಅಧಿಕಾರವನ್ನು ತೋರ್ಸಕ್ಕೋಸ್ಕರ ಹೇಳಿದಂತ ಇಹ. ಇಲ್ಲಿ ಅಂದ್ರೆ ಕರ್ಮಾಧಿಕಾರಕ್ಕೆ ತಕ್ಕವರಾದ ಜಾಗದಲ್ಲಿ ಆ ಫೀಲ್ಡರಿಂದ ಯಾರಿಗೆ ಯಾವ ಕರ್ಮ ಎಲ್ಲಿ ಹೇಗೆ ಅಂತ ಹೇಳಿದೀವೋ ಅವರು ಅಲ್ಲಿ ಆ ಕರ್ಮವನ್ನು ಹಾಗೆ ಮಾಡ್ಬೇಕು. ಎಲ್ಲಕ್ಕೂ ಯಾರಿಗೆ ಹೇಳಿದೆ, ಎಲ್ಲಿ ಹೇಳಿದೆ, ಹೇಗೆ ಹೇಳಿದೆ, ಯಾವ ಕ್ರಮದಿಂದ ಹೇಳಿದೆ ಹಾಗಂದ್ರೆ ಹಾಗೆ ಮಾಡ್ಕೊಳ್ಬೇಕು. ಏನು ಮಾಡ್ಕೊಳ್ಳಲ್ಲ. ಆಮೇಲೆ ಸತ್ಯನಾರಾಯಣ ಪೂಜೆಗೆ ಸಪಾದನೆ ಮಾಡಬೇಕು. ಆಮೇಲೆ ಶಿವನಿಗೆ ಅಭಿಷೇಕ ಮಾಡಿದ್ರೆ ಕಡಲೆ ಉಶ್ಲಿ ಕಡಲೆ ಇದನ್ನೇ ಮಾಡ್ಕೋಬೇಕು. ಕಡಲೆಬೇಳೆ ಆಂಬಳೆನೇ ಮಾಡಬೇಕು. ಉಪಕರ್ಮದಲ್ಲಿ ಶಾವಿಗೆ ಮಾಡಬೇಕು. ನೂಲಿನ ಹಬ್ಬ ಶಾವಿಗೆನೇ ಮಾಡಬೇಕು. ಏನೋ ಇಟ್ಕೊಂಡ್ಬಿಟ್ಟಿದ್ದಾರೆ. ಗಣಪತಿ ಹಬ್ಬದಲ್ಲಿ ಕಡುಗಡುಬು ಮಾಡಬೇಕು, ಮೋದಕ ಮಾಡಬೇಕು. ಗಣಪತಿಗೆ ಮೋದಕ ಪ್ರಿಯ ಅವನು. ಗೋಕುಲಾಷ್ಟಮಿ ಚಕ್ಲಿ ಉಂಡೆ ಮಾಡಬೇಕು. ಇಲ್ಲ ರಾಮನವರಾತ್ರಿಯಲ್ಲಿ ಕೋಸಂಬರಿ ಪಾನಕ ಮಾಡಬೇಕು. ಏನೋ ಇಟ್ಕೊಂಡಿದ್ದಾರೆ ಕೆಲವು ಇದಕ್ಕಿಂತ ಅಂತ. ಯಾಕೆ ಅಂದ್ರೆ ನಮ್ಮ ಶಾಸ್ತ್ರ, ನಮ್ಮ ಪದ್ಧತಿ, ನಮ್ಮ ಪರಂಪರೆ ಮಕ್ಕಳು. ಇದು ಪುರಾಣೋಕ್ತ ಆಯಿತು. ವೇದೋಕ್ತಕ್ಕೂ ಈ ನಿಯಮ ಉಂಟು, ಎಲ್ಲೆಲ್ಲಿ ಏನೇನು ಮಾಡಬೇಕು ಅಂತ. ಈಗ ಮತ್ತೆ 17ನೇ ಅಧ್ಯಾಯ ಆರಂಭ, 957 ಭಾಷ್ಯ ಭಾಗ. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಇತಿ ಭಗವದ್ವಾಕ್ಯಾತ್. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಇತಿ ಭಗವದ್ವಾಕ್ಯಾತ್. ಲಬ್ಧ ಪ್ರಶ್ನ ಬೀಜ ಅರ್ಜುನ ಉವಾಚ. ಲಬ್ಧ ಪ್ರಶ್ನ ಬೀಜ ಅರ್ಜುನ ಉವಾಚ. ಬೀಜ ಹೆಂಗೆ ಪುಲಿಂಗ? ಬೀಜಂ ಅಲ್ವಾ? ಇಲ್ಲಿ ಪುಲ್ಲಿಂಗ ಹೆಂಗ್ ಬಂತು ಹೇಳ್ತೇನೆ. ಲಬ್ಧಂ ಪ್ರಶ್ನ ಬೀಜಂ ಯಸ್ಯ ಸಹ ಬಹುವ್ರೀಹಿ ಸಮಾಸ ಇದೆ. ಪ್ರಶ್ನಸ್ಯ ಬೀಜಂ ಪ್ರಶ್ನ ಬೀಜಂ, ಲಬ್ಧಂ ಪ್ರಶ್ನ ಬೀಜಂ ಏನ ಅದ ಯಸ್ಯ. ಯಾವರಿಂದ ಪ್ರಶ್ನೆ ಮಾಡೋಕೆ ಅವಕಾಶ ಸಿಕ್ತೋ ಆ ಅರ್ಜುನನು ಲಬ್ಧ ಪ್ರಶ್ನ ಬೀಜನು. ಲಬ್ಧ ಪ್ರಶ್ನ ಬೀಜನು ಯಾರಿಗೆ? ಅರ್ಜುನ ವಿಶೇಷಣ. ಅರ್ಜುನನಿಗೆ ಅಬ್ಜೆಕ್ಟಿವ್, ಅರ್ಜುನಿಗೆ ವಿಶೇಷಣ. ಅದು ವಿಶೇಷಕ್ಕೆ ಏನಂತಾರೆ ಇಂಗ್ಲೀಷಲ್ಲಿ? ವಿಶೇಷಣ ಅಬ್ಜೆಕ್ಟಿವ್. ವಿಶೇಷಕ್ಕೆ ಆಬ್ಜೆಕ್ಟ್ ಅಂದ್ರೆ ವಿಷಯ ಅಲ್ಲ. ಆಬ್ಜೆಕ್ಟ್ ಅಂದ್ರೆ ಅಲ್ಲ, ಆಬ್ಜೆಕ್ಟ್ ಪರ್ಟಿಕ್ಯುಲರ್ ಆಗಿ ಗುಲಾಬಿ ವಿಶೇಷ. ನೋನು ಅಬ್ಜೆಕ್ಟಿವ್ ಅನ್ಬೇಕಾ? ನೋನು ಅಬ್ಜೆಕ್ಟಿವ್. ನೌನಂದ್ರೆ ಅದು ನೌನಂದ್ರೆ ನಾಮ ಅಲ್ಲ. ನಾವು ನಾಮಕ್ಕೆ ನಾಮ ಪದವ, ನಾಮ ಅಲ್ಲ, ನೇಮ್ ನಾಮ. ನೌನಂದ್ರೆ ನಾಮಪದ. ನೇಮಿಂದ ಬಂದದ್ದು ನೌನ. ಸದ್ಭಾವ ನೇಮಿಂದ ನೌನಾಗಿದೆ, ಸದ್ಭಾವ ಬಂದಿದೆ. ತತ್ಸಾಮ್ಯ, ತದ್ಭಾವ, ತದ್ವೃತ್ತಿ 3 ತರಹ ಇದೆ ಸಂಸ್ಕೃತದಲ್ಲಿ. ಅದರಂತೆ ಇರೋದು, ಅದರಿಂದ ಹುಟ್ಟಿದ್ದು, ಅದಕ್ಕೆ ಸಂಬಂಧಪಟ್ಟದ್ದು ನಡೆಸಲು ಬರುತ್ತೆ. ನೇಮಿಂದ ನೋನಾಗಿದೆಯಂತೆ ನೌನು. ಹಂಗೆ ಇವ ಟ್ರಾಕ್ಟರ್ ಅನ್ನೋದು ತದ್ಭಾವ ಹೇಳುತ್ತೆ ಅಂತ. ಆ ಶಬ್ದ ಅನುಕರಣೆ. ಟ್ರಾ 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 ಶಬ್ದ ಮಾಡ್ತಲ್ಲ, ಅದಕ್ಕೆ ಟ್ರಾಕ್ಟರ್ ಅಂತ ಹೇಳಿದ್ದಾರೆ. ಶಬ್ದ ಮಾಡ್ತಾ ಇದೆ. ಓ ಟ್ರ ಕರೋತಿ ಟ್ರಾಕ್ಟರ್ ಅನ್ನೋದು. ಪರ ಹರಿತಾರೆ ಪೇಪರ್ ಅಂತಂದ್ರು. ಪರ ಪೇಪರ್ ಅಂದ್ರು. ಹಾಗೆ ಡ್ರೈವ್ ಕರೋರಿಗೆ ಡ್ರೈವರ್ ಅಂತಂದ್ರು. ಡ್ರೈವ್ ಕರೋತಿ ಡ್ರೈವರ್ ಅಂತ ಮಾಡಿದ್ರು. ಇಂಗ್ಲಿಷಿಗೂ ಸಂಸ್ಕೃತ ವ್ಯುತ್ಪತ್ತಿ ತೋರಿಸ್ಬೇಕು. ಡ್ರೈವ್ ಕರೋತಿ ಡ್ರೈವರ್. ಟರ್ ಅರ್ರಲ್ಲ, ಓನು ನರ್ಸಲ್ಲೇ ಬರೀ ಇಂಗ್ಲೀಷಲ್ಲಿ. ಇಂಗ್ಲೀಷ್ ಬಂದು ಮಾತ್ರ ಸರಿ. ಇಂಗ್ಲಿಷ್ಗೂ ಲ್ಯಾಟಿನ್ ಮೂಲದ ವ್ಯುತ್ಪತ್ತಿ ಇದೆ ಗುರುಗಳೇ. ಇರಬೇಕು. ಅದೇ ನಂಗೆ ಇಂಗ್ಲಿಷಲ್ಲಿ ತುಂಬಾ ಈ ಡಬ್ಲ್ಯೂ ಅಂತಾರ. ಡಬ್ಲ್ಯೂ ಎಲ್ಲೂ ಉಪಯೋಗಿಸ ಇದೆಯಲ್ಲಮ್ಮ. ವಿಂಡೋನ VI ಡಬ್ಲ್ಯೂ ವಿಂಡೋ ಅನ್ನಲ್ಲ, ವಿಂಡೋ ಅಂತಾರೆ. ಡಬ್ಲ್ಯೂ ಅಕ್ಷರ ಹಾಕೊಂಡಿದ್ದಾರೆ, ಆ ಡಬ್ಲ್ಯೂ ಉಚ್ಚಾರಣೆಯೇ ಇಲ್ಲ. ಹಂಗೆ ಅವ್ರ ಉಚ್ಚಾರಣೆ ಇಲ್ಲ ಗುರುಗಳೇ. ಅವ್ರ ಉಚ್ಚಾರಣೆನಲ್ಲಿ ವ್ಯತ್ಯಾಸ ಇದೆ. ಅದಕ್ಕೆ ಸರಿಯಾಗಿದೆ ಅವ್ರದ್ದು ಇದು ಸಿಲೆಬಸ್. ಅಲ್ಲ, ನಾವು ಉಚ್ಚಾರಣೆ ಮಾಡೋದು ಬೇರೆ ತರ ನೋಡಿ. ಇವಾಗ ನಾವು READING ರೀಡಿಂಗ್ ಅಂತ ಓದ್ತೀವಿ, ಅವ್ರು ರೆಡಿಂಗ್ ಅಂತ ಓದ್ತಾರೆ.
ನಾವು ರೀಡಿಂಗ್ ಅಂದ್ರೆ ಅವ್ರ ಹಾಸ್ಯ ನಮ್ಮನ್ನ ನೋಡಿ. ಗುಣಿಸ್ಕೊಟ್ರೆ 1 ಅಕ್ಷರ, ಎತ್ವ ಕೊಟ್ರೆ ಜಿ ಗುಣಿಸು ಜೆ ಎತ್ವ 2 ಅಕ್ಷರ ಆಗತ್ತಂತೆ. ನಮ್ಮಲ್ಲಿ ಹಾಗಿಲ್ಲಪ್ಪ, 1 ಅಕ್ಷರಕ್ಕೆ ಗುಣಿಸೋ 1 ಅಕ್ಷರ, ಎತ್ತೋ 1 ಅಕ್ಷರ ಅಲ್ಲಪ್ಪ. ಸ್ವಲ್ಪ ವ್ಯತ್ಯಾಸ ಇದೆ, ಆದ್ರೆ ಅವದಕ್ಕೂ ಮೂಲ ಇದೆ. ಒಂದೇ ಸಾಕಾಗಿದೆ. ಜಿ ಜೆ ಅಲ್ಲಿ 1 ತೆಗೆದು ಹಾಕ್ಬೋದಪ್ಪ, ಒಂದಲ್ಲ 2 ಆಗತ್ತಪ್ಪ. ಉಚ್ಚಾರಣೆ ಒಂದೇ ಇದ್ದಾಗ ಯಾತಕ್ಕೆ ಹೇಳ್ಬೇಕು? ಏನಪ್ಪ ಇಟ್ಕೊಂಡಿದ್ದಾರೆ, ಈ ಕಾರಣ ಕೊಡಿಲ್ಲ. ಹೀಗೆ ಭಗವಂತನ ವಾಕ್ಯವನ್ನು ಕೇಳಿ ಪ್ರಶ್ನೆಗೆ ಬೀಜ, ಪ್ರಶ್ನೆ ಮಾಡೋ ಕಾರಣ ಅನ್ನೋ ಅರ್ಜುನ ಸಿಕ್ಬಿಡ್ತು. ಅದು ಪರಮಾತ್ಮ ಶಾಸ್ತ್ರ ವಿಧಿಯನ್ನು ಬಿಟ್ಟವರು ಸುಖವೂ ಇಲ್ಲ ಗತಿಯೂ ಇಲ್ಲ ಅಂತ ಅಂದ್ಬಿಟ್ಟ. ಇವಾಗ ತುಂಬಾ ಜನಕ್ಕೆ ಶಾಸ್ತ್ರ ವಿಧಿ ಗೊತ್ತಿಲ್ಲಪ್ಪ, ಶಾಸ್ತ್ರದ ಒಂದು ಪರಿಚಯವೂ ಇರಲ್ಲ, ಅವ್ರು ಮಾಡ್ತಾರೆ. ಹಾಗಾದ್ರೆ ಅವ್ರಿಗೆಲ್ಲ ಏನು ಸುಖ ಇಲ್ಲ ಗತಿ ಇಲ್ಲ, ಹಾಳಾಯ್ತು ಹಾಗಂತೀಯ, ಏನು ಅದಕ್ಕೆ ಅರ್ಥ ಅಂತ ಆ ರೀತಿ ಪ್ರಶ್ನೆ ಮಾಡ್ಬೇಕು ಅಂತ ಅನ್ಕೊಂಡು ಅರ್ಜುನ ವಾಚ ಯೇ ಶಾಸ್ತ್ರ ವಿಧಿ ಮುತ್ಸಜ್ಯ ಯಜಂತೆ ಶ್ರದ್ಧಯಾನ್ವಿತಾಃ ತೇಷಾಂ ನಿಷ್ಠಾ ತು ಕಾ ಕೃಷ್ಣ ಸತ್ವಮಾಹೋ ರಜಸ್ತಮಃ. ಅರ್ಜುನ ಉವಾಚ ಯೇ ಶಾಸ್ತ್ರವಿಧಿಮುತ್ಸೃಜ್ಯ ಯಜಂತೆ ಶ್ರದ್ಧಯಾನ್ವಿತಾಃ ತೇಷಾಂ ನಿಷ್ಠಾ ತು ಕಾ ಕೃಷ್ಣ ಸತ್ವಮಾಹೋ ರಜಸ್ತಮಃ. ಯೇ ಶಾಸ್ತ್ರವಿಧಿಂ ಉತ್ಸೃಜ್ಯ ಯಜಂತೆ ಶ್ರದ್ಧಯಾನ್ವಿತಾಃ ತೇಷಾಂ ನಿಷ್ಠಾ ತು ಕಾ ಕೃಷ್ಣ ಸತ್ವಂ ಆಹೋ ಆಹೋ ಅವ್ಯಯದು ಆಹೋ ಉತಾಹೋ ಕಿಮುತಾ ಆಹೋ ಅಂದ್ರೆ ಅಸವ ಅಂತ. ರಜಃ ತಮಃ. ಕೃಷ್ಣ ಪರಮಾತ್ಮ ಕೇಳಿಮ್ಮ. 16 ಚಾಪ್ಟರ್ ಕೊನೆಯಲ್ಲಿ ಅದು ಶಾಸ್ತ್ರದ ಪ್ರಕಾರ ಇರ್ಬೇಕು, ಶಾಸ್ತ್ರದ ಪ್ರಕಾರ ಯಾವ್ದು ದೈವಿ ಯಾವ್ದು ಅಸುರಿ ಅಂತ ಗೊತ್ತಾಗುತ್ತೆ ಅಂತ ಹೇಳಿರೋದು. ಏನೇ ಮಾಡ್ಬೇಕು ಶಾಸ್ತ್ರದ ಬೇಸಿಕ್ ಮೇಲೆ ಮಾಡ್ಬೇಕು, ಶಾಸ್ತ್ರವೇ ಪ್ರಮಾಣ ಅಂತ ಹೇಳಿದ. ಶಾಸ್ತ್ರ ಓದದೇ ಇರೋರ್ಗೆ ಏನು ಅಂತ ಇಲ್ಲಿ ಹೇಳುತ್ತೆ. ಇವಾಗ ಶಾಸ್ತ್ರ ವಿಧಿಯನ್ನು ಬಿಟ್ಟು ಮಾಡಿದ್ರೆ ಅವನಿಗೆ ಸುಖ ಇಲ್ಲ ಗತಿ ಇಲ್ಲ ಅಂದ್ಬಿಟ್ಟಲ್ಲ. ಶಾಸ್ತ್ರ ವಿಧಿ ತುಂಬಾ ಜನ ಗೊತ್ತೇ ಇರಲ್ಲ. ತುಂಬಾ 100ಕ್ಕೆ 80% 90% ಅಂತವರೆ. ಮೀಮಾಂಸಾ, ವ್ಯಾಕರಣ, ತರ್ಕ, ವೇದಾರ್ಥ ಎಷ್ಟು ಜನ ಓದಿರ್ತಾರೆ? ತುಂಬಾ ಜನ ಓದಿರಲ್ಲ. ಹಾಗಾದ್ರೆ ಅವ್ರದೆಲ್ಲ ದಂಡನ. ಅವ್ರು ಶ್ರದ್ಧೆ ಇದೆ, ಭಗವಂತನ ಮೇಲೆ ಪ್ರೇಮ ಇದೆ, ದೇವತೆಗಳ ಆಸ್ತಿಕ್ಯತೆ ಇದೆ, ಎಲ್ಲವೂ ಇದೆ. ಆದ್ರೆ ಶಾಸ್ತ್ರ ವಿಧಿ ಗೊತ್ತಿಲ್ಲ. ಇಲ್ಲಿ ವಿಧಿ ಮುತ್ಸಜ್ಜ ಅಂದ್ರೆ ವಿಧಿ ಅಜ್ಞಾತ್ವ ಅಂತ ಅರ್ಥ. ವಿಧಿಯನ್ನು ತಿಳಿಯದೆ ಬುದ್ಧಿಪೂರ್ವಕ ಬಿಟ್ಟುವುದು ಅರ್ಥ ಅಲ್ಲ. ಗೊತ್ತಿದ್ದು ಬಿಟ್ಟು ಅಂತ ಅರ್ಥ ಅಲ್ಲ. ವಿಧಿಯ ಬಗ್ಗೆ ಅರಿವಿಲ್ಲದೆ, ತಿಳುವಳಿಕೆ ಇಲ್ಲದೆ, ಬರೀ ದೊಡ್ಡವರು ಹೇಗೆ ಮಾಡ್ಕೊಂಡ್ಬರ್ರಿ ಅಂತ ಹೇಳಿದ್ದಾರೆ. ಆ ಪ್ರಯೋಗ ನೋಡ್ಕೊಂಡು ಹಾಗೇ ಶ್ರದ್ಧೆಯಿಂದ ಭಕ್ತಿಯಿಂದ ಏಕಾಗ್ರತೆಯಿಂದ ಮಾಡ್ಕೊಂಡು ಹೋಗ್ತಾರೆ. ಪ್ರೇಮ ಇದೆ, ಶ್ರದ್ಧೆ ಇದೆ, ಭಕ್ತಿ ಇದೆ, ಏಕಾಗ್ರತೆ ಇದೆ, ತುಂಬಾ ಆಸ್ತಿಕರಾಗಿ ಮಾಡ್ಕೊಂಡು ಹೋಗ್ತಾರೆ. ಆದ್ರೆ ಅವ್ರಿಗೆ ಯಾಕೆ ಹೀಗೆ ಮಾಡ್ತೀರಾ ಅಂತ ಯಾವ ಮಂತ್ರ ಕೇಳಿದ್ರು ಕ್ರಮಕ್ಕೂ ಅರ್ಥ ಗೊತ್ತಿಲ್ಲ ಅವ್ರಿಗೆ. ಏನಪ್ಪ ನಮ್ಗೆ ಗೊತ್ತಿಲ್ಲ, ನಮ್ಮ ದೊಡ್ಡವ್ರಿಗೆ ಹೇಳಿದಾರೆ ಮಾಡ್ಕೊಂಡು ಹೋಗುವಂತ ಮಾಡ್ಕೊಂಡು ಹೋಗ್ತೀವಿ. ಈ ಮಂತ್ರಕರ್ಥ, ದೇವತೆ, ಋಷಿ, ಛಂದಸ್ಸು, ಇದರ ಕ್ರಮ ಯಾಕೆ ಇದಾದ್ಮೇಲೆ ಇದೇ ಯಾಕೆ ಮಾಡ್ಬೇಕು, ಇದಾದ್ಮೇಲೆ ಇದೇ ಯಾಕೆ ಮಾಡ್ಬೇಕು ಹಂಗೆಲ್ಲ ಪ್ರಶ್ನೆ ಮಾಡೋದಕ್ಕೆಲ್ಲ ಅವ್ರಿಗೆ ಉತ್ತರ ಗೊತ್ತಿಲ್ಲ. ಸುಮ್ಮನೆ ಮಾಡ್ಕೊಂಡು ಹೋಗ್ತಿರ್ತಾರೆ. ಇವತ್ತು ಯಜ್ಞ ಮಾಡೋದು ತುಂಬಾ ಜನ ಜಾಸ್ತಿ, 100ಕ್ಕೆ 90 ಜನ 95% ಇದೆ. ಹೀಗೆ ಶಾಸ್ತ್ರ ವಿಧಿಯನ್ನು ಬಿಟ್ಟು ಅಂದ್ರೆ ಅರಿವಿಲ್ಲದೆ, ಅದರ ಒಂದು ತಿಳ್ಕೊಳ್ಳೋ ಯೋಗ್ಯತೆ ಇಲ್ಲದೇನೆಯೇ, ಅದನ್ನು ಅರಿಕೊಳ್ಳದೇನೆಯೇ ಶ್ರದ್ಧೆಯಾನ್ವಿತಾಃ ಇದಂತೆ. ಅದು ಬಹಳ ಮುಖ್ಯ ಪದ. ಶ್ರದ್ಧೆಯಿಂದ ಕೂಡ್ಕೊಂಡವರಾಗಿ, ಅವರು ಶ್ರದ್ಧೆಯಿಂದ ಕೂಡ್ಕೊಂಡವರು ಮಾಡ್ತಿಲ್ಲ. ಹಿಂದಿನ ಶ್ಲೋಕದಲ್ಲಿ ಕಾಮಕಾರತಃ ಮನಸೇಚ್ಛೆ ಮಾಡ್ತಾ ಇದ್ದಾರೆ, ಇವರು ಶ್ರದ್ಧಾಪೂರ್ವಕವಾಗಿ ಮಾಡ್ತಾ ಇದ್ದಾರೆ. ಇದೇ ಬಹಳ ಡಿಫರೆನ್ಸು. ಶ್ರದ್ಧಾಪೂರ್ವಕವಾಗಿ ಮಾಡಿದರೆ ಅದು ಅನಂತ ಫಲ. ಕಾಮಕಾರ ಸ್ವಚ್ಛಂದವಾಗಿ ಮಾಡಿದ್ರೆ ಸುಖವೂ ಇಲ್ಲ, ಪರಲೋಕವೂ ಇಲ್ಲ, ಯಾವುದೂ ಇಲ್ಲ, ಏನೂ ಇಲ್ಲ. ಈಗ ಶ್ರದ್ಧೆಯಾನ್ವಿತ ಇದನ್ನು ಶ್ರದ್ಧೆಯಿಂದ ಕೂಡ್ಕೊಂಡಾಗಿ ಮಾಡ್ತಾರಲ್ಲ. ಈಗ ಇವ್ರ ಬಗ್ಗೆ ಹೇಳು ಕೃಷ್ಣ. ತೇಷಾಂ ನಿಷ್ಠಾಕ, ಅವ್ರದ್ದೇನು ತಾಮಸ ನಿಷ್ಠಾ ಅಂತೀಯೋ, ರಾಜಸ ಅಂತೀಯೋ, ಸಾತ್ವಿಕ ಅಂತೀಯೋ, ಏನಂತೀಯ ಅಂತ ಪ್ರಶ್ನೆ ಮಾಡ್ತಿದ್ದೇನೆ. ಏನೇ ಆಗಲಿ 3 ಥರ ಆಗ್ಬೇಕಲ್ಲ. ಶ್ರದ್ಧೆಯಿಂದ, ಭಕ್ತಿಯಿಂದ, ಆಸಕ್ತಿಯಿಂದ ಮಾಡಿದರೆ, ಫಲಾಪೇಕ್ಷೆ ಇಲ್ಲದೆ ದ್ವಂದ್ವ ಪ್ರೇಮ ಮಾಡಿದ್ರೆ ಸಾತ್ವಿಕವೇ ಅದು. ಫಲಾಪೇಕ್ಷೆ ಇಟ್ಕೊಂಡು ದಂಭ ಮಾಡಿದ್ರೆ ರಾಜಸ ಆಗುತ್ತೆ. ಇಲ್ಲ ಹಾಳ ಹೋಗಲಿ ಇನ್ನೊಂದಾಗಲಿ ಮಾಡಿದ್ರೆ ತಾಮಸ ಆಗುತ್ತೆ.
ಸೊ ಒಟ್ಟು 3 ಕ್ಯಾಟಗರಿ ತರ ಮಾಡಿದ್ದಾರೆ ಇಷ್ಟವರೆಗೆ. ಒಂದು ಶಾಸ್ತ್ರ ಗೊತ್ತಿದ್ದು ಕರೆಕ್ಟ್ ಆಗಿ ನಿಭಾಯಿಸೋದು, ಶಾಸ್ತ್ರ ನಿಭಾಯಿಸದೇ ಇರೋದು, ಅದು 16 ಚಾಪ್ಟರ್. ಇಲ್ಲಿ ಶಾಸ್ತ್ರ ಗೊತ್ತಿಲ್ಲದೆ ಶ್ರದ್ಧೆಯಿಂದ ಮಾಡೋದು ಅಥವಾ ಶ್ರದ್ಧೆ ಇಲ್ಲದೆ ಮಾಡೋದ್ರ ಬಗ್ಗೆ ಈ ಚಾಪ್ಟರ್ ಅಲ್ಲಿ ಮಾತಾಡ್ತಾರೆ. ಶಾಸ್ತ್ರ ಗೊತ್ತಿದ್ ಮಾಡೋದ್ರಲ್ಲೂ 3 ತರಹ ಇದೆ, ಸಾತ್ವಿಕ ರಜಸ ತಾಮಸ. ಶಾಸ್ತ್ರ ಗೊತ್ತಿಲ್ಲದೆ ಮಾಡೋದ್ರಲ್ಲೂ 3 ತರಹ ಇದೆ, ಸಾತ್ವಿಕ ರಜಸ ತಾಮಸ. ಶಾಸ್ತ್ರವನ್ನು ಉಲ್ಲಂಘನೆ ಮಾಡ್ತಾರಲ್ಲ, ಬುದ್ಧಿಪೂರ್ವಕವಾಗಿ ಮನಸ್ಸೇ ಇಚ್ಛೆ ಮಾಡ್ತಾರಲ್ಲ, ಅವ್ರದ್ದು ಹಿಂದಿನ ಅಧ್ಯಾಯದ ಕೊನೆ ಶ್ಲೋಕ. ಅಂದ್ರೆ ಸ್ವಚ್ಛಂದವಾಗಿ ಮನಸ್ಸೇಚ್ಛವಾಗಿ ಎರ್ರಾಬಿರಿ ಮಾಡೋದು 16ನೇ ಅಧ್ಯಾಯದ ಕೊನೆ ಶ್ಲೋಕ. ಇಲ್ಲಿ ಶಾಸ್ತ್ರೋಕ್ತವಾಗಿ ಮಾಡ್ತಾ ಇದ್ದಾರೆ, ಅದೇ ಶಾಸ್ತ್ರದ ವಿಧಿ ಗೊತ್ತಿಲ್ಲ ಅವರಿಗೆ. ಹಿಂದಿನವ್ರು ಹೇಳ್ಕೊಂಡು ಪ್ರಯೋಗ ಮಾಡಿದ ಬರ್ದಿಟ್ಟಿದಾರಪ್ಪ, ಅಗ್ನಿಹೋತ್ರ ಹೀಗೆ ಮಾಡ್ಬೇಕು ಅಂತ ಬರ್ದಿಟ್ಟಿದ್ದಾರೆ, ಅದನ್ನ ನೋಡ್ಕೊಂಡು ಅಗ್ನಿಹೋತ್ರ ಮಾಡ್ತಾರೆ. ಪೂಜೆ ಹೀಗೆ ಮಾಡ್ಬೇಕು ಅಂತ ಬರ್ದಿಟ್ಟಿದ್ದಾರೆ, ಅದನ್ನ ನೋಡ್ಕೊಂಡು ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಪೂಜೆ ಆಗಲಿ, ಅಗ್ನಿಹೋತ್ರ ಆಗಲಿ, ಯಜ್ಞ ಆಗಲಿ, ಏನೇ ಆಗಲಿ ಒಂದು ಹಿಂದಿನವ್ರು ಏನ್ ಬರ್ದಿಟ್ಟಿದಾರೋ, ಏನ್ ಹೇಳ್ಕೊಟ್ಟಿದಾರೋ ಅದರಂತೆ ಮಾಡ್ಕೊಂಡು ಹೋಗ್ತಾರೆ. ಹಾಗೆ ಮಾಡ್ಕೊಂಡು ಹೋಗೋರಲ್ಲಿ ತಿಳಿದವರು ಮಾಡೋದು 3 ತರಹ, ತಿಳಿದೇ ಮಾಡೋರಲ್ಲೂ 3 ತರಹ. ಶಾಸ್ತ್ರ ವಿಧಾನ ತಿಳ್ಕೊಂಡು ಮಾಡುವಲ್ಲೂ ಸಾತ್ವಿಕವಾಗಿ ಮಾಡ್ಬಾರ್ದು, ರಾಜಸಾಗ ತಾವು ಮಾಡ್ತಾರೆ. ಇವರು 3 ತರಹ ಮಾಡ್ತಾರೆ. ಅದೇ ತಿಳಿದು ಮಾಡಿ ಸಾತ್ವಿಕ ಮಾಡೋದು ವೀರ್ಯವತ್ತರ ಆಗತ್ತೆ, ತಿಳಿದೇ ಸಾತ್ವಿಕವಾಗಿ ಮಾಡೋದು ವೀರ್ಯವತ್ತು. ಯದೇವ ಶ್ರದ್ಧೆಯ ವಿದ್ಯೆಯ ಉಪನಿಷದ ಕರೋತಿ ತದೇವ ವೀರ್ಯವತ್ತರಂ ಭವತಿ. ಆದ್ರೆ ಈ ಚಾಪ್ಟರ್ 17 ಅಲ್ಲಿ ತಿಳಿದೇ ಮಾಡೋರ್ ಬಗ್ಗೆ ಇಲ್ಲ, ಅವರಿಗೆ ಶಾಸ್ತ್ರದ ಒಂದು ಮಾಹಿತಿ ಇಲ್ಲ, ಅವ್ರ ಬಗ್ಗೆ ಅದು ಗೊತ್ತಿಲ್ಲ, ಅರಿವಿಲ್ಲ. ಅವರು ಮೀಮಾಂಸಾ, ತರ್ಕ, ವ್ಯಾಕರಣ, ಶ್ರೌತ ಅಧ್ಯಯನ ಮಾಡಿಲ್ಲ, ಸಂಸ್ಕೃತ ಜ್ಞಾನವೂ ಇಲ್ಲ, ಬರೀ ಕಂಠಪಾಠ ಮಾಡಿದ್ದಾರೆ. ಕಂಠಪಾಠ ಮಾಡಿಬಿಟ್ಟು ಹೇಳ್ಕೊಟ್ಟ ಪ್ರಯೋಗ ಮೇಲೆ ಗಟ್ಟಿ ಮಾಡಿಬಿಟ್ಟು ಅದನ್ನ ನೋಡ್ಕೊಂಡು ಹೀಗೆ ಮಾಡ್ಬೇಕು ನೋಡ್ಕೊಂಡಿದ್ದಾರೆ. 10 ಕಡೆ ಪ್ರಾಕ್ಟಿಕಲ್ ಮಾಡ್ಕೊಂಡಿದ್ದಾರೆ, ಅದಂತೆ ಮಾಡ್ಕೊಂಡು ಹೋಗ್ತಾರೆ ಅಷ್ಟೇ. ಇವತ್ತು ಬೆಂಗಳೂರು ಪುರೋಹಿತ ಮಾಡಿಸ್ತಾ ಇದ್ದಲ್ಲ ಅವ್ರಿಗೆ ಏನ್ ಮಂಚಾಡ್ಸಕ್ ಗೊತ್ತಿರ್ಬೇಕು ಗೊತ್ತಿಲ್ಲ ಎಲ್ರಿಗೂ. ಅವರು ಹೇಗ್ ಮಾಡ್ಬೇಕು ಅಂತ ಹೇಳಿ ಹಂಗ್ ಮಾಡ್ಕೊಂಡು ಹೋಗ್ತಾರೆ ಅವರು. ಮಾಡಿದ ಅವರ ನಿಷ್ಠೆಯು ಸತ್ಯವೋ ರಜಸ್ವೋ ತಮಸ್ಸೋ ಅಂತ ಅರ್ಜುನ ಪ್ರಶ್ನೆ ಮಾಡಿದ. ಏಕೇಚಿತ್ ಅವಿಶೇಷಿತಾಃ, ಏಕೇಚಿತ್ ಅವಿಶೇಷಿತಾಃ ಶಾಸ್ತ್ರವಿಧಿಂ ಶಾಸ್ತ್ರವಿಧಾನಂ ಶಾಸ್ತ್ರವಿಧಿಂ ಶಾಸ್ತ್ರವಿಧಾನಂ ಶ್ರುತಿಸ್ಮೃತಿ ಶಾಸ್ತ್ರಚೋದನಾಂ ಶ್ರುತಿಸ್ಮೃತಿ ಶಾಸ್ತ್ರಚೋದನಾಂ ಉತ್ಸೃಜ್ಯ ಪರಿತ್ಯಜ್ಯ ಯಜಂತೆ ದೇವಾದೀನ್ ಪೂಜಯಂತಿ ಶ್ರದ್ಧೆಯ ಅನ್ವಿತಾಃ ಶ್ರದ್ಧೆಯಾ ಅನ್ವಿತಾಃ ಶ್ರದ್ಧೆಯ ಆಸ್ತಿಕ್ಯ ಬುದ್ಧಿಯ ಅನ್ವಿತಾಃ ಶ್ರದ್ಧೆಯಾ ಆಸ್ತಿಕ್ಯ ಬುದ್ಧಿಯಾ ಅನ್ವಿತಾಃ ಸಂಯುಕ್ತಾಃ ಸಂತಃ. ಏ ಶಾಸ್ತ್ರ ಶ್ಲೋಕ ಏ ಶಾಸ್ತ್ರಂ ಶುರುವಾಗಿದೆ. ಅಲ್ಲಿ ಏ ಶಬ್ದಕ್ಕೆ ಏಕೇಚಿತ್ ಅಂದ್ಬಿಟ್ರು ಭಾಷೆಗಾರರು. ಯಾರಾದ್ರೂ ಸರಿ ಕಣಯ್ಯ, ಇವರು ಅವರು ಅಂತ ಹೇಳಲ್ಲ. 4 ವರ್ಣದವರು ಆಗ್ಬೋದು, 4 ಆಶ್ರಮದವರು ಆಗ್ಬೋದು. ಅವರವರ ಕರ್ಮ, ಅವರವರ ನಿಷ್ಠೆಯನ್ನ ಒಂದು ವಿಶೇಷಗೊಳಿಸದೆ ಜನರಲ್ ಆಗಿ ಸಾಮಾನ್ಯವಾಗಿ ಎಲ್ಲರಿಗೂ ಹೇಳ್ತಾ ಇದ್ದಾರೆ. ಶಾಸ್ತ್ರ ವಿಧಿನ ಶಾಸ್ತ್ರದ ವಿಧಾನ, ವೇದ ಅಂದ್ರೆ ಅದು 2 ತರಹ. ವೇದ ಮುಖ್ಯ, ವೇದವನ್ನ ನೋಡ್ಕೊಂಡು ಬಂದಂತಹ ಸ್ಮೃತಿಯು ಶಾಸ್ತ್ರವೇ. ಸ್ಮೃತಿಯಿಂದ ನೆನಪು ಅಂತ ಆ ಸ್ಮೃತಿ, ಮನ್ವಾದಿ ಸ್ಮೃತಿ ಇದೆಯಲ್ಲ, ಅದು ವೇದವನ್ನ ನೆನೆಸ್ಕೊಂಡು ಬಂದದ್ರಿಂದ ಅದಕ್ಕೆ ಸ್ಮೃತಿ ಅಂತ ಹೆಸರು. ಮೂಲ ವೇದ, ವೇದವನ್ನು ನೆನೆಸಿಕೊಂಡು ಬಂದಂತಹ ಮನು, ಆಪಸ್ತಂಭ, ಬೋಧಾಯನ, ಯಾಜ್ಞವಲ್ಕ್ಯಾದಿಗಳೆಲ್ಲ ಸ್ಮೃತಿ ಅಂತ ನಾವು ಅನ್ನೋಗ ಅದನ್ನು ನೆನೆಸ್ಕೊಂಡು ಬಂದಿರುವಂತ ಸ್ಮೃತಿನ ಜ್ಞಾಪಕ ತಾನೆ. ಜ್ಞಾಪಕ, ನೆನಪಿಗೆ ಸ್ಮೃತಿ ಇದ್ದೀವಿ. ಇದು ಹೇಗೆ ಸ್ಮೃತಿ ಆಯ್ತು ಅಂದ್ರೆ ವೇದವನ್ನು ನೆನೆಸ್ಕೊಂಡು ಬಂದಿದೆ ಅಂತ ಅರ್ಥ. ಇದಕ್ಕೆ ಸ್ಮೃತಿಗೆಲ್ಲ ವೇದವೇ ಮೂಲ. 19 ಸ್ಮೃತಿಯನ್ನು ಯಾಜ್ಞವಲ್ಕ್ಯರು ಇದು ಮಾಡಿದ್ದಾರೆ. ನಮ್ಮ ಇವರು ರಾಘರಾಜರಿಗೆ ವೇದದಲ್ಲಿ ಹೇಳಿದ ಹಾಗೆ ಇವರು ಮನುಸ್ಮೃತಿಯವರು ನಡ್ಸ್ಕೊಂಡ್ ಬಂದಿದ್ದಾರೆ, ಅದನ್ನ ಹೇಳಿದ್ದಾರೆ ಅಂತನಾ? ಹೌದು, ವೇದದಲ್ಲಿ ಹೇಳಿದ್ದನ್ನೇ ಅವರೇ ಕೊನೆಗೆ ಹೇಳಿದ್ದಾರೆ ಮನುಸ್ಮೃತಿಯಲ್ಲಿ. ನಾನು ಇದುವರೆಗೆ ಏನೇನೇನನ್ನ ಧರ್ಮ ನಿಯಮಗಳನ್ನು ಹೇಳಿದ್ದೀನಿ, ಇಷ್ಟು ವೇದದಲ್ಲಿ ಇದ್ದದ್ದನ್ನೇ ಹೇಳಿದ್ದೀನಿ. ಯಾಕೆ ನಿಮಗೆ ಇದು ಇವತ್ತು ಸಿಗೋದಲ್ಲ ಅಂದ್ರೆ ಇದು ಅಧ್ಯಯನ ಪರಂಪರೆಯಲ್ಲಿ ವೇದ ಭಾಗ ಲುಪ್ತವಾಗಿರೋದ್ರಿಂದ ಅದಕ್ಕೆ ಮೂಲ ಸಿಗೋಲ್ಲ. ನಾನು ಇಲ್ಲಿರ್ತಕ್ಕಂಥ ಇವನ್ನ ಕರ್ತವ್ಯ ಮಾತ್ರ ನಾನು ಸಂಗ್ರಹ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ಯಾಕಂದ್ರೆ ಅಷ್ಟೊಂದು ಅಧ್ಯಯನ ಮಾಡಕ್ ಆಗೋಲ್ಲ ವೇದಗಳನ್ನ. ಅಲ್ಲಿ ಹೇಳಿರ್ತಕ್ಕಂಥ ಸಾರಾಂಶವನ್ನು ಮಾತ್ರ ತೆಗೆದು ಯಾವ್ದು ಮಾಡ್ಬೇಕು ಯಾವ್ದು ಮಾಡಬಾರ್ದು ಮಾತ್ರ ಹೇಳ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ಅಂದ್ರೆ ಈಗ ಮನುಸ್ಮೃತಿನಲ್ಲಿ ಹೇಳಿರೋದನ್ನ ನಾವು ಸ್ವಲ್ಪ ಜ್ಞಾಪಕ ಇಟ್ಕೊಂಡು ಈ ಶಾಸ್ತ್ರದ ವಿಧಿ ಅಥವಾ ಕರ್ಮದಲ್ಲಿ ಅಳವಡಿಸ್ಕೊಂಡಾಗ ಅದು ಬರ್ತಾ 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 ಸ್ವಲ್ಪ ಡೈಲ್ಯೂಟ್ ಆಗಿರುತ್ತೆ, ಅದು ನೀರಾಗಿರುತ್ತೆ ಜಾಸ್ತಿ. ಅಂಥದ್ರಲ್ಲೂ ಅದು ಶಾಸ್ತ್ರಕ್ಕೆ ವಿಹಿತವಾಗಿದೆ ಅಂತ ತಗೋಬೇಕಾ? ಶಾಸ್ತ್ರ ವಿಹಿತ, ವಿಹಿತವಾಗಿ ಹೌದು, ವಿಹಿತವೇ ಹೌದು.
ಮನ್ವಾದಿ ಸ್ಮೃತಿಯಲ್ಲಿ ಹೇಳಿದ್ದು ವಿಹಿತವೇ. ಮನು ಆಪಸ್ತಂಬರು ಯಾಜ್ಞವಲ್ಕ್ಯ ಇತ್ಯಾದಿ ಸ್ಮೃತಿಕಾರರು ಏನು ಈ ರೀತಿ ಮಾಡಿ ಧರ್ಮಶಾಸ್ತ್ರ ಏನ್ ಬರೆದಿದ್ದಾರೆ ಹೀಗೆ ನಡ್ಕೊಳ್ಳಿ ಈ ರೀತಿ ಮಾಡಿ ಅಂತ ಏನ್ ಹೇಳಿದ್ದಾರೆ ಅದು ವೇದ ಪ್ರಮಾಣಕವಾಗಿ ವೇದ ಪೂರ್ವಕವಾಗಿ ಇರ್ತಕ್ಕದ್ದು ಅಂತ ನಾವು. ಅಂದ್ರೆ ಈಗ ನಮ್ಮ ಪರಂಪರೆಯವರು ಕೆಲವು ವಿಚಾರಗಳಲ್ಲಿ ಅದನ್ನ ಫಾಲೋ ಮಾಡ್ಕೊಂಡು ಈಗ ನಾವು ತಿಥಿನ ಹಿರಿಯರಿಗೆ ಹೇಗ್ ಮಾಡ್ಬೇಕು ಅಂತ ಹೇಳ್ಕೊಟ್ಟಿದ್ದಾರೆ, ನಾವು ಅದನ್ನ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಅದು ಶಾಸ್ತ್ರೋಕ್ತವಾಗಿದೆ ಅಂತ ತಗೋಬೇಕಲ್ವಾ? ಶಾಸ್ತ್ರೋಕ್ತವಾಗಿದೆ ಅಂತ ತಗೋಬೇಕು, ಹಾಗೆ ತಗೋಬೇಕು. ಶಾಸ್ತ್ರದಲ್ಲಿ ಹೇಳಿದ್ದನ್ನೇ ಮನ್ವಾದಿಗಳು ನಮ್ಮ ಸ್ಮೃತಿಯಲ್ಲಿ ಹೇಳಿದ್ದಾರೆ ತಿಥಿ ಹೇಗ್ ಮಾಡ್ಬೇಕು ಅಂತ. ಅದು ಏನ್ ಮಾಡ್ತಾರೆ ಅಂದ್ರೆ ವಿಕಲ್ಪ ತೋರಿಸ್ತಾರೆ, ಅಂದ್ರೆ ಆಪ್ಷನ್. ಹಾಗಾಗಿ ಸಂಪ್ರದಾಯ ಒಬ್ಬೊಬ್ಬರ ತರ ಆಗುತ್ತೆ, ಚಾಯ್ಸ್ ಇರುತ್ತಲ್ಲ. ಋಗ್ವೇದಿಗಳು ಒಂಥರ ಮಾಡ್ತಾರೆ ಶ್ರಾದ್ದ, ಯಜುರ್ವೇದಿಗಳಲ್ಲೇ ಕಮ್ಮಿಗಳು ಒಂಥರ ಮಾಡ್ತಾರೆ, ಕರ್ನಾಟಕಗಳು ಒಂಥರ ಮಾಡ್ತಾರೆ, ಸಂಕೇತಿಗಳು ಒಂಥರ ಮಾಡ್ತಾರೆ, ಇದು ತುಂಬಾ ತರಹ ಇದೆ. ಅದು ಅವರೇ ಕೊಟ್ಟಿರ್ತಾರೆ. ಯಾರೋ ಸ್ಮೃತಿಕಾರರೇ ಆ ಕರ್ಮವನ್ನು ಹೇಳ್ಬೇಕಾದ್ರೆ ವಿಕಲ್ಪ ಅಂತ ಹೇಳ್ತೀವಿ, ಆಪ್ಷನ್ ಅವರೇ ಕೊಟ್ಟಿರ್ತಾರೆ. ಅವರವರು ಈ ರೀತಿ ಆಪ್ಷನ್ ಅವ್ರು ಇಟ್ಕೊಂಡು ಮಾಡ್ಕೊಂಡು ಹೋಗ್ತಾರೆ. ಅಂದ್ರೆ ಆ ಯಾವ ಆಪ್ಷನ್ ಅಲ್ಲಿ ಮಾಡಿದ್ರು ಅದು ಶಾಸ್ತ್ರ ವಿಹಿತವಾದ್ದೇ, ವಿಹಿತವೇ. ಅದಕ್ಕೆ ಶಂಕರಾಚಾರ್ಯರು ಕರ್ಮ ಕರ್ತುಂ ಅಕರ್ತುಂ ಅನ್ಯಥಾವಾ ಕರ್ತುಂ ಲೌಕಿಕಂ ವೈದಿಕಂಚ ಕರ್ಮ, ಬೇರೆ ತರಹ ಮಾಡಕ್ ಬರುತ್ತೆ, ಇದು ಮಾಡಕ್ ಬರುತ್ತೆ, ಏನು ಮಾಡಕ್ಕಾಗಲ್ಲ. ಅದನ್ನೇ ಇಲ್ಲಿ ಹೇಳ್ತಾ ಇರೋದು. ಅವರು ಈಗ ನಂಗೆ ಗೊತ್ತಿಲ್ಲದೆ ಇರೋರು ಕೂಡ ಶಾಸ್ತ್ರ ರೀತಿನಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರಿಗೆ ಏನ್ ಗತಿ ಅಂತ ಹೇಳುವಾಗ ಅಂಥವ್ರನ್ನೇ ಕೊನೆಗೆ ಡೈಲ್ಯೂಟ್ ಆಗಿ ಯಾರು ಆ ಶಾಸ್ತ್ರದ ರೀತಿ ಮಾಡ್ಕೊಂಡು ಹೋಗ್ತಾ ಇದಾರೋ ಅವ್ರಿಗೆ ಏನ್ ಗತಿ ಅಂತ ತೋರಿಸ್ತಾ ಇದ್ದಾರೆ. ಹೌದು, ಅವ್ರಿಗೆ ಸ್ವಯಂ ಪ್ರಾಜ್ಞರಲ್ಲ, ಸ್ವಯಂ ತಿಳಿದವರಲ್ಲ. ಅವರು ಏನೋ ಸ್ಮೃತಿಕಾರರು ದೊಡ್ಡವರು ಪರಂಪರೆ ಸಂಪ್ರದಾಯದಲ್ಲಿ ಏನೋ ಬಂದಿದೆಯಲ್ಲ ಅದರಂತೆ ಮಾಡ್ಕೊಂಡು ಹೋಗ್ತಾರೆ. ಅವ್ರಿಗೆ ಶಾಸ್ತ್ರದ ಯಾವ ಜ್ಞಾನವೂ ಇಲ್ಲ. ವಾಕ್ಯಾರ್ಥ ಜ್ಞಾನ, ಮೀಮಾಂಸಾ, ವ್ಯಾಕರಣ, ನಿರುಕ್ತ ಅದೆಲ್ಲ ನೋಡಿಲ್ಲ ಅವರು. ಬರೀ ಹಿರಿಯರು ಹೇಳ್ಕೊಟ್ಟ ಹಾಗೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಶ್ರದ್ಧೆ ಇದೆ, ಭಕ್ತಿ ಇದೆ, ಏಕಾಗ್ರತೆ ಇದೆ, ಆಸ್ತಿಕತೆ ಇದೆ ಅವರಿಗೆ, ಇದು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಶ್ರುತಿ ಸ್ಮೃತಿಗಳಲ್ಲಿ ಹೇಳ್ತಕ್ಕಂತಹ ವಿಧಿಯನ್ನ ಅಂದ್ರೆ ಅಲ್ಲಿ ಹೇಳ್ತಕ್ಕಂಥ ನಿಯಮಗಳನ್ನು ಉತ್ಸಿಜ್ಜ ಅಂದ್ರೆ ಅರಿಯದೆ ಅಂತ ಅರ್ಥ, ತಿಳ್ಕೊಳ್ಳದೆ ಈ ದೇವಾದಿಗಳನ್ನು ಪೂಜಿಸುತ್ತಾರೋ ಹಾಗೆ ಶ್ರದ್ಧೆಯಿಂದ ಕೂಡ್ಕೊಂಡವರಾಗಿ ಆಸ್ತಿಕ್ಯ ಬುದ್ಧಿಯಿಂದ ಕೂಡ್ಕೊಂಡವರಾಗಿ ಇಂದಾದಿ ದೇವತೆಗಳನ್ನ ಆರಾಧನೆ ಮಾಡುತ್ತಾರೋ ಪೂಜಿಸುತ್ತಾರೋ. ಏನ್ ವಿವರಣೆ ಕೊಡ್ತಾರೆ. ಶ್ರುತಿಲಕ್ಷಣಂ ಸ್ಮೃತಿಲಕ್ಷಣಂ ವಾ ಶ್ರುತಿಲಕ್ಷಣಂ ಸ್ಮೃತಿಲಕ್ಷಣಂ ವಾ ಕಂಚಿತ್ ಶಾಸ್ತ್ರ ವಿಧಿಂ ಅಪಶ್ಯಂತಃ ಕಂಚಿತ್ ಶಾಸ್ತ್ರ ವಿಧಿಂ ಅಪಶ್ಯಂತಃ ವೃದ್ಧವ್ಯವಹಾರ ದರ್ಶನಾದೇವ ವೃಥವ್ಯವಹಾರ ದರ್ಶನಾದೇವ ಶ್ರದ್ಧಾನತೆಯ ಯೇ ದೇವಾದೀನ್ ಪೂಜಯಂತಿ ತೇ ಇಹ ಯೇ ಶಾಸ್ತ್ರ ವಿಧಿಮುತ್ಸೃಜ್ಯ ಯಜಂತೆ ಶ್ರದ್ಧಯಾನ್ವಿತಾಃ ಇತ್ಯೇವಂ ಗೃಹ್ಯಂತೆ. ಯಾರನ್ನು ತಗೊಳ್ತೀರಾ ಈ ಜಾಗದಲ್ಲಿ? ಶಾಸ್ತ್ರ ವಿಧಿಯನ್ನು ತಿಳಿಯದೆ ಶ್ರದ್ಧೆಯಿಂದ ಕೂಡ್ಕೊಂಡು ಕರ್ಮ ಮಾಡುತ್ತಾರೋ ಯಾರು ಅನ್ನುವಾಗ ಯಾರನ್ನ ಇಟ್ಕೊಂಡಿದ್ದೀರ ಮನಸ್ಸಲ್ಲಿ ಅಂತ ಕೇಳಿದ್ರೆ ಅದು ಬರೀತಾರೆ ಶಂಕರಾಚಾರ್ಯರು. ನೋಡಿ, ಯಾರು ಕರ್ಮ ಮಾಡುತ್ತಿದ್ದಾರೋ ಲೌಕಿಕರು ಅಂದ್ರೆ ಶಾಸ್ತ್ರಜ್ಞಾನವಿದೆ ಇದ್ದು ಅಂತ ಅಷ್ಟೇ. ಲೌಕಿಕರು ಶಬ್ದಕ್ಕೆ ಅರ್ಥ ಮಂತ್ರ ತಿಳಿದೇ ಇದ್ದವರು ಅಂತ ಅರ್ಥ ಅಲ್ಲ. ಮಂತ್ರ ತಿಳಿದೇ ಇದ್ದವರು ಕರ್ಮ ಮಾಡೋಕ್ಕಾಗಲ್ಲ. ಅವ್ರಿಗೆ ವ್ಯಾಕರಣ, ಮೀಮಾಂಸಾ, ತರ್ಕ, ನ್ಯಾಯ ಇತ್ಯಾದಿ ಶಾಸ್ತ್ರ ಗ್ರಂಥವನ್ನು ಓದ್ದೇನೆ, ಅದರ ಅರಿವಿಲ್ಲದೇನೆಯೇ ಶ್ರುತಿ ರೂಪವಾದ ವಾಕ್ಯವನ್ನಾಗಲಿ ಸ್ಮೃತಿ ರೂಪವಾದ ವಾಕ್ಯ ಶಾಸ್ತ್ರ ವಿಧಿಯನ್ನಾಗಲಿ ಕಾಣದೆ ಅವ್ರಿಗೆ ಗೊತ್ತಿಲ್ಲ. ಯಾಕೆ ಇಲ್ಲಿ ಹಿಂಗೆ ಮಾಡ್ತೀರಿ ನೀವು ಅಂತಂದ್ರೆ ನಮ್ಗೆ ಗೊತ್ತಿಲ್ಲಪ್ಪ, ನಮ್ಗೆ ಹೇಳ್ಕೊಟ್ಟಿದ್ರೆ ಮಾಡ್ತೀವಿ ಅಂತಾರೆ. ಅವರು ಕರ್ಮ ಕರ್ತೃತಂತ್ರ ಅಲ್ವಾ ಗುರುಗಳೇ? ಕರ್ತೃತಂತ್ರ ಆದ್ರೆ ಅದಕ್ಕೊಂದು ವ್ಯವಸ್ಥೆ ಇದೆ, ಎರ್ರಾಬಿರಿ ಮಾಡಕ್ ಬರಲ್ಲ. ಕರ್ತೃತಂತ್ರ ಶಬ್ದಕ್ಕೆ ಅರ್ಥ ಕರ್ತೃವಿಗೆ ಆಪ್ಷನ್ ಇದೆ ಅಂತ ಅಷ್ಟೇ ಅರ್ಥ ಹೊರತು ಕರ್ತೃತಂತ್ರ ಇಷ್ಟ ಬಂದಂಗೆ ಮಾಡೋದು ಕರ್ತೃತಂತ್ರ ಅಲ್ಲ. ಅಲ್ಲಲ್ಲ, ವಿಕಲ್ಪ ಇದೆ ಅಂತ. ವಿಕಲ್ಪದಲ್ಲಿ ಆಪ್ಷನ್ ಇದೆ, ತಗೋಬಹುದು ಅಂತ. ವಿಕಲ್ಪದಲ್ಲಿ ಯಾವ್ದು ಬೇಕಾದ್ರೂ ತಗೊಳಕ್ ಸ್ವಾತಂತ್ರ್ಯ ಇದೆ ಅಂತ ಅಷ್ಟೇ ಅರ್ಥ. ವಸ್ತುತಂತ್ರ ಅಂದ್ರೆ ಚಾಯ್ಸ್ ಇಲ್ಲ, ಆಪ್ಷನ್ ಇಲ್ಲ ಅಂತ ಅರ್ಥ. ಯಥಾವತ್ತಾಗಿ ತಿಳ್ಕೋಬೇಕು. ಇವಾಗ ಬೆಂಕಿ ಅಂತ ತಿಳ್ಕೊಬೇಕೇ ಹೊರತು ಅದನ್ನ ಇನ್ನೊಂದು ರೀತಿ ತಿಳ್ಕೊಕ್ ಬರಲ್ಲ, ಅದು ವಸ್ತುತಂತ್ರ. ಆದ್ರೆ ಪುಸ್ತಕವನ್ನ ಸರಸ್ವತಿ ಅಂತ ತಿಳ್ಕೊಳ್ತೀನಿ, ಅದ ಬರೀ ಪುಸ್ತಕ ಅಂತ ತಿಳ್ಕೊಳ್ತೀನಿ, ಅದ ಬರೀ ಪೇಪರ್, ಅದು ಕರ್ತೃತಂತ್ರ. ಭಾವನಾ ಕ್ಷೇತ್ರ, ನಾನು ಸರಸ್ವತಿಯಿಂದ ಭಾವನೆ ಮಾಡ್ತೀನಿಪ್ಪ ಅಂದ್ರೆ ಅದು ಅವನಿಗೆ ಬಿಟ್ಟಿದ್ದು. ಅಲ್ಲಿ ಪುಸ್ತಕ ಅನ್ನೋದು ಮಾತ್ರ ಅದು ವಸ್ತುತಂತ್ರ. ಪುಸ್ತಕ ಅಂತ ವಸ್ತುತಂತ್ರ. ಅದು ಸರಸ್ವತಿ ಅಂತ ತಿಳ್ಕೊಳ್ಳೋದು ಅದು ಭಾವನೆ, ಅದು ಕರ್ತೃತಂತ್ರ. ಅವರು ಯಾರು ಬೇಕಾದ್ರೂ ಮಾಡ್ಬೋದು, ಮಾಡ್ದೇನೆ ಇರ್ಬೋದು. ಅದೇ ಆಪ್ಷನ್ ಇರೋದು ಕರ್ತೃತಂತ್ರ, ಆಪ್ಷನ್ ಇಲ್ಲದೆ ಇರೋದು ವಸ್ತುತಂತ್ರ. ವಸ್ತು ಹೇಗಿದೆಯೋ ಹಾಗೆ ತಿಳ್ಕೋಬೇಕು.
ಅವರಿಗೆ ಶ್ರುತಿ ರೂಪವಾದಂತಹ ಶಾಸ್ತ್ರ ವಿಧಿಯೂ ಗೊತ್ತಿಲ್ಲ, ಮನ್ವಾದಿ ಸ್ಮೃತಿ ರೂಪವಾದ ಶಾಸ್ತ್ರ ವಿಧಿಯೂ ಗೊತ್ತಿಲ್ಲ. ಅದನ್ನು ಕಾಣದೆ ವೃದ್ಧ ವ್ಯವಹಾರ. ನಮ್ಮ ತಂದೆ ನಮ್ಮ ಅಜ್ಜ ಮುತ್ತಜ್ಜ ಹೀಗೆ ಹಾಕೊಂಡ್ಬಂದವರು, ಇವು ದೊಡ್ಡವರು ಹೀಗೆ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ, ಮಾಡಿದ್ದಾರೆ. ಅದಕ್ಕೆ ಪ್ರಯೋಗವನ್ನು ಬರೆದಿಟ್ಟಿದ್ದಾರೆ. ಅಗ್ನಿಹೋತ್ರ ಪ್ರಯೋಗ, ದಶಗುಣ ಮಾಸ ಪ್ರಯೋಗ, ಆಚಾರ ಮಾಸ ಪ್ರಯೋಗ. ಅದನ್ನು ಗಟ್ಟಿ ಮಾಡ್ತಾರೆ. ಗಟ್ಟಿ ಮಾಡ್ಕೊಂಡು ಮಾಡೋದನ್ನು ನೋಡ್ತಾರೆ ಮಕ್ಕಳ ಕಡೆ. ಅವರು ಒಂದೊಂದು ಕಡೆ ಬೇರೆ ಟ್ರೈಲ್ ತಗೋತಾರೆ, ಬೇರೆ ಹೀಗೆ ಮಾಡೋದು ಮಾಡ್ತಾ ಅದನ್ನ ಆಮೇಲೆ ಅದ್ರ ಅಭ್ಯಾಸ ಆಗುತ್ತೆ, ಮಾಡ್ಕೊಂಡು ಹೋಗ್ತಾರೆ. ಹಾಗೆ ವೃದ್ಧ ವ್ಯವಹಾರವನ್ನು ನೋಡ್ಕೊಳ್ಳುವುದರಿಂದ ಶ್ರದ್ಧೆಯಿಂದ ಕೂಡ್ಕೊಂಡವನು. ಶ್ರದ್ಧಾ ಬಹಳ ಮುಖ್ಯ. ಹಿಂದಿನ ಅಧ್ಯಾಯದ ಕೊನೆಯ ಶ್ಲೋಕದಲ್ಲಿ ನಡ್ಕೊಳ್ಳೋರಿಗೆ ಶ್ರದ್ಧೆ ಇಲ್ಲ, ಕಾಮಕಾರತಃ ಸ್ವಚ್ಛಂದವಾಗಿ ಮಾಡೋರು. ಇವರು ಶ್ರದ್ಧೆಯಿಂದ ಕೂಡಿಕೊಂಡು ದೇವಾದಿಗಳನ್ನು ಪೂಜಿಸುತ್ತಾರೋ ಅವರನ್ನು ಇಲ್ಲಿ ಶಾಸ್ತ್ರ ವಿಧಿ ಮುತ್ಸಜ್ಜ ಇದಂತೆ ಶ್ರದ್ಧೆಯ ಅಂತ ಅಂದ್ರೆ ಅವರನ್ನು ಗ್ರಹಣೆ ಮಾಡ್ತಾ ಇದೆ ಅಷ್ಟೇ ಹೊರತು ಬೇರಲ್ಲ. ಯೇ ಪುನಃ ಕಂಚಿತ್ ಶಾಸ್ತ್ರ ವಿಧಿ ಉಪಲಭಮಾನ ಏವ ಕಂಚಿತ್ ಶಾಸ್ತ್ರ ವಿಧಿ ಉಪಲಭಮಾನ ಏವ ತಮುತ್ಸೃಜ್ಯ ಅಯಥಾ ವಿಧಿ ದೇವಾದೀನ್ ಪೂಜಯಂತಿ ತೇ ಇಹ ಶಾಸ್ತ್ರ ವಿಧಿ ಮುತ್ಸಜ್ಜ ಇದಂತೆ ಇತಿ ನ ಪರಿಗೃಹ್ಯಂತೆ. ಯೇ ಶಾಸ್ತ್ರ ವಿಧಿ ಮುತ್ಸಜ್ಜ ಇದಂತೆ ಇತಿ ನ ಪರಿಗೃಹ್ಯಂತೆ. ತಗೊಂಡು ಭಾಷೆಗಳು ಯಾರಾದರೋ ಅವರಿಗೆ ಸಂಶಯ ಜ್ಞಾನ ಇದೆ, ವ್ಯಾಕರಣ ಇದೆ, ಮೀಮಾಂಸ ಇದೆ, ಚೆನ್ನಾಗಿ ಗೊತ್ತಿದ್ರು ಕೂಡ ಶಾಸ್ತ್ರ ವಿಧಿ ಹೀಗೆ ಮಾಡ್ಬೇಕು ಅಂತ ಹೇಳಿದ್ರು ಕೂಡ ಅವ್ರಿಗೆ ಅದು ಇಷ್ಟ ಆಗಲ್ಲಪ್ಪ, ಇದು ಬೇಡ ಅಂತ ಅಂದ್ಕೊಂಡು ಅದನ್ನು ಕೈ ಬಿಟ್ಟು ತಮ್ಮ ಮನಸ್ಸೇಚ್ಛೆಯಾಗಿ ದೇವಾಲಯ ಪೂಜಿಸುತ್ತಾರೆ. ನಾನು ಇವಾಗ ಇವನಿಗೆ ಇಂದ್ರನಿಗೆ ಪುರೋಡಾಶ ಕೊಡೋ ಬದಲು ಯಾವುದನ್ನು ಹಣ್ಣನ್ನೇ ಹೋಮ ಮಾಡ್ತೀನಿ, ದ್ರಾಕ್ಷಿ ಹಣ್ಣನ್ನೇ ಹೋಮ ಮಾಡ್ತೀನಿ, ಮಾವಿನ ಹಣ್ಣನ್ನೇ ಹೋಮ ಮಾಡ್ತೀನಿ ಅಂತ. ನಾನು ಪುರೋಡಾಶ ಮಾಡಲ್ಲಪ್ಪ, ನಂಗೆ ಏನು ಎಲ್ಲ ತಿನ್ನು ಬರೋದು ಯಾವ್ದು ಕೊಟ್ರೆ ಏನೋ ಅಂತ ತರ್ಕ ಮಾಡ್ತಾನೆ. ದ್ರಾಕ್ಷಿ ಹಣ್ಣನ್ನೇ ಹೋಮ ಮಾಡ್ತೀನಿ, ಗೋಡಂಬಿನ ಡೇಟ್ ಫ್ರೂಟ್ಸನ್ನ ಇಟ್ಕೊಂಡು ನಾನು ಅದನ್ನು ಆಹುತಿ ಕೊಡ್ತೀನಿ ಅಂತ ಕೊಟ್ರೆ. ಅಥವಾ ಇಂದ್ರ ಮಂತ್ರಕ್ಕೆ 100 ಮಂತ್ರ ಇದೆ, ಯಾವುದೋ ಈ ಮಂತ್ರ ಹೇಳಬೇಕು ಅಂತ ಅವರು ಎತ್ತಿರ್ತಾರೆ. ಈಗ ನಾ ಈ ಮಂತ್ರ ಹೇಳ್ತೀನಿ, ಇನ್ಯಾವುದೋ ಇಂದ್ರ ಮಂತ್ರ ಹೇಳೋದು, ಎಲ್ಲವೂ ಇಂದ್ರ ಮಂತ್ರವೇ. ಇಂದ್ರ ಮಂತ್ರ ಆದ್ರೆ ಯಾವ ಮಂತ್ರ ಆದ್ರೆ ಏನು ಅಂತ ವಾದ ಮಾಡ್ತಾರೆ. ಅವರ ಮೇಲೆ ಶಾಸ್ತ್ರ ವಿಧಿ ಹೇಳ್ತಾ ಇಲ್ಲ. ಹಾಗೆ ವಾದ ಮಾಡುವಂಥವರನ್ನ, ಆ ರೀತಿ ಮಾಡುವಂಥವ್ರನ್ನ ಶಾಸ್ತ್ರ ವಿಧಿ ಮುತ್ಸಜ್ಜ ಅಂತ ಹೇಳಿ ಅವರನ್ನು ಇಲ್ಲಿ ತಗೊಳ್ತಾ ಇಲ್ಲ. ಯಾಕೆ? ಕಸ್ಮಾತ್ ಶ್ರದ್ಧೆಯಾನ್ವಿತತ್ವ ವಿಶೇಷಣ. ಶ್ರದ್ಧೆ ಇಲ್ಲ. ನಾನು ಮಾವಿನ ಹಣ್ಣೆ ಹೋಮ ಮಾಡ್ತೀನಿ, ಇನ್ಯಾವುದೋ ಇಂದ್ರನ ಮಂತ್ರ ತಗೊಳ್ತೀನಿ, ಇನ್ಯಾವುದೋ ಅಗ್ನಿ ಮಂತ್ರ ಹೋಗ್ಕೊಳ್ತೀನಿ, ಇನ್ಯಾವುದೋ ಕ್ರಮದಲ್ಲಿ ಮಾಡ್ತೀನಿ, ಬೇರೆ ಬೇರೆ ಕ್ರಮದಲ್ಲಿ ಮಾಡ್ತೀನಿ ಅನ್ನೋರಿಗೆ ಶ್ರದ್ಧೆ ಇಲ್ಲ. ಶ್ರದ್ಧೆ ಇದೆ ಮಾಡಿ ಅವ್ರು ವಿದ್ಯಾವಂತರಾಗಿದ್ರು ಶಾಸ್ತ್ರಜ್ಞರಾಗಿದ್ರು ಕೂಡ ಅವ್ರು ಮಾಡೋದು ಅಶಾಸ್ತ್ರೀಯವೇ, ಅದು ತಪ್ಪೇ. ಅದನ್ನ ಅವರನ್ನು ಇಲ್ಲಿ ತಗೊಳ್ತಾ ಇಲ್ಲ. ಶಾಸ್ತ್ರೋಕ್ತ ಪ್ರಕಾರವಾಗಿ ಮಾಡ್ತಿದ್ದಾರೆ, ಆದ್ರೆ ಶಾಸ್ತ್ರದ ಒಂದು ಪರಿಜ್ಞಾನ ಇಲ್ಲ. ಯಾವ ಶಾಸ್ತ್ರ ಅವರಿಗೆ ಈ ಮಂತ್ರ ತಗೋಬೇಕು ಅಂತ ಎಲ್ಲಿ ಹೇಳಿದ್ದಾರೆ, ಯಾರು ಹೇಳಿದ್ದಾರೆ ಅಂತ ಕೇಳಿ ಅದಕ್ಕೆ ಉತ್ತರ ಗೊತ್ತಿಲ್ಲ ಅವರಿಗೆ. ಇದಾದ್ಮೇಲೆ ಇದನ್ನೇ ಮಾಡ್ಬೇಕು ಅನ್ನೋಕೆ ಎಲ್ಲಿದೆ ವಾಕ್ಯ ಅಂತ ಕೇಳಿ ಅವ್ರಿಗೆ ಅದು ಗೊತ್ತಿಲ್ಲ. ಆದ್ರೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಶ್ರದ್ಧೆ ಇದೆ, ಅವರನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಹೊರತು ನನಗೆ ತಿಳುವಳಿಕೆ ಇದೆ ಅನ್ಕೊಂಡು ಬೇಕಾದಂಗೆ ಮಾಡ್ತೀನಿ ಅನ್ನೋ ಮಾಡೋದಿದೆಯಲ್ಲ. ಎಷ್ಟೋ ಜನ ಮಾಡ್ತಾರೆ ಗೊತ್ತಾ? ಏನಾಗುತ್ತೆ ಮಾಡೋದು. ಕೆಲವು ಜನ ಪುರೋಹಿತರು ಇವತ್ತಿನ ಕಾಲದಲ್ಲಿ ನೀವು ಚೆನ್ನಾಗಿ ದುಡ್ಡು ಕೊಟ್ಬಿಟ್ರೆ ಅಂತರ್ಜಾತಿ ವಿವಾಹ ಯಾಕೆ ಮಾಡಿಸ್ಬಾರ್ದು? ಮಾಡಿಸ್ತೀನಿ. ಹೌದು, ವಿವಾಹ ಯಾಕೆ ಮಾಡಿಸ್ಬಾರ್ದು? ಮಾಡಿಸ್ತೀನಿ. ಶಾಸ್ತ್ರದಲ್ಲಿ ನಂಗೆ ಶಾಸ್ತ್ರ ಲೆಕ್ಕ ಇಲ್ಲಪ್ಪ, ನಂಗೆ ದುಡ್ಡು ಕೊಡ್ತಾರೆ, ತುಂಬಾ ದುಡ್ಡು ಕೊಡ್ತಾರೆ. ಈ ಮಾಮೂಲಿ ವಿವಾಹಕ್ಕೆ 2,000 ಕೊಟ್ಟರೆ ಅಂತರ್ಜಾತಿ ವಿವಾಹಕ್ಕೆ 15-20,000 ಕೊಡ್ತಾರೆ. ನಾನು ಯಾಕೆ ಬಿಡ್ಬೇಕು? ನಂಗೆ ಬರುತ್ತೆಪ್ಪ. ನಾಳೆ ಅವ್ರ ಹಣೆ ಬರ ಅಂತ ಯಾರ್ದು ಮಾಡ್ಕೊಂಡವ್ರ ಹಣೆ ಬರ, ಹಂಗೇನಂತ ಇಲ್ಲ. ಹಂಗೆ ಶಾಸ್ತ್ರ ಒಪ್ಪಿಲ್ಲ. ಮಾಡುವನಿಗೂ ನರಕ ಪ್ರಾಪ್ತಿ ಆಗತ್ತೆ ಅಂತ ಹೇಳುತ್ತೆ. ಕಾರಯಿತ ಜೀವ ಪ್ರೇರಕಶ್ಚಾನುಮೋದಕ ಸುಕೃತೆ ದುಷ್ಕೃತೇವಾಪಿ 4 ಸಮಭಾಗಿನ ಅಂದ. ಹಾಗಾಗಿ ಶ್ರದ್ಧೆಯಾನ್ವಿತತ್ವ ವಿಶೇಷಣ, ಶ್ರದ್ಧೆಯಿಂದ ಕೂಡ್ಕೊಂಡವರಾಗಿರ್ತಾರೆ ಅನ್ನೋ ವಿಶೇಷವಿರೋದ್ರಿಂದ ತಿಳಿದು ಎರಾಬಿರಿಯಾಗಿ ಮಾಡುವವರನ್ನು ಇಲ್ಲಿ ಶಾಸ್ತ್ರ ತಗೊಳ್ತಾ ಇಲ್ಲ. ಗೊತ್ತಿಲ್ಲದೇನೆಯೇ ಶ್ರದ್ಧಾಭಕ್ತಿ ಪೂರ್ವ ಮಾಡುವವರನ್ನು ತಗೊಳ್ತಾ ಇದೆ. ದೇವಾದಿ ಪೂಜಾ ವಿಧಿ ಪರಃ ಕಿಂಚಿತ್ ಶಾಸ್ತ್ರಂ ಪಶ್ಯಂತ ಏವ ತದುತ್ಸೃಜ್ಯ ಅಶ್ರದ್ಧಾನತಯಾ ತದ್ವಿಹೀನಾಯಾಂ ದೇವಾದಿ ಪೂಜಾಯಾಂ ಶ್ರದ್ಧಯಾ ಅನ್ವಿತಾಃ ಪ್ರವರ್ತಂತೆ ಇತಿ ಶಕ್ಯಂ ಕಲ್ಪಯಿತುಂ ಯಸ್ಮಾತ್ ಪೂರ್ವೋಕ್ತ ತಸ್ಮಾತ್
ಪೂರ್ವೋಕ್ತ ಏವ ಯೇ ಶಾಸ್ತ್ರ ವಿಧಿ ಮುತ್ಸಜ್ಜ ಇದಂತೆ ಶ್ರದ್ಧೆಯಾನ್ವಿತ ಇತ್ಯತ್ರ ಗೃಹ್ಯಂತೆ. ಯೇ ಶಾಸ್ತ್ರ ವಿಧಿ ಮುತ್ಸಜ್ಜಾಗಿರದ್ದೇ ಶ್ರದ್ಧೆಯಾನ್ವಿತಾಃ ಇತ್ಯತ್ರ ಗೃಹ್ಯಂತೆ. ಯಾರು ದೇವಾದಿ ಪೂಜಾ ವಿಧಿ ಪರವನ್ನ ಕಂಡುವರಾಗಿ ಹೀಗೆ ಮಾಡಬೇಕು, ಆ ದೇವತಾ ಸ್ವರೂಪ ಹೀಗಿದೆ, ಆ ಮಂತ್ರ ಹೀಗಿದೆ, ಆ ಕ್ರಮ ಹೀಗಿದೆ, ಅದರ ಕಾಲದೇಶ, ಅದಕ್ಕಿಂತ ದ್ರವ್ಯಗಳು ಎಲ್ಲವೂ ಗೊತ್ತಿದೆ, ಶಾಸ್ತ್ರವೂ ಗೊತ್ತಿದೆ, ಎಲ್ಲವನ್ನೂ ತಿಳಿದವರಾಗಿದ್ದು ಅವರು ಅದನ್ನು ಕೈಬಿಟ್ಟು, ಗೊತ್ತಿದ್ದು ಅದು ಬೇಕಿಲ್ಲ ಅಂತ ಕೈಬಿಟ್ಟು ಶ್ರದ್ಧೆಯಿಂದ ಕಾಟಾಚಾರವಾಗಿ ಶ್ರದ್ಧೆಗೆ ಮನಸೇಚ್ಛವಾಗಿ ತದ್ವಿಹೀನ ಶ್ರದ್ಧಾರಹಿತವಾಗಿರುವ ದೇವಾದಿ ಪೂಜೆಯಲ್ಲಿ ಶ್ರದ್ಧೆಯಿಂದ ಕೂಡ್ಕೊಂಡವರಾಗಿ ತೊಡಗ್ತಾರೆ ಅನ್ನೋದು ಹೊಂದಲ್ಲ. ಕಾಟಾಚಾರವಾಗಿ ಮಾಡೋರು ದೇವಾದಿ ಪೂಜೆಯಲ್ಲಿ ಶ್ರದ್ಧೆಯಿಂದ ಕೂಡ್ಕೊಂಡು ಮಾಡ್ತಾರೆ ಅಂತ ಹೊಂದಲ್ಲಪ್ಪ ಅವರಿಗೆ, ಅದು ಹೊಂದಲ್ಲ ಅಂತ. ಆದ್ದರಿಂದ ಪೂರ್ವೋಕ್ತ ಹಿಂದೆ ಹೇಳಿದ್ದಾದ ಶಾಸ್ತ್ರಜ್ಞಾನವಿಲ್ಲದವರು, ಶ್ರದ್ಧಾಭಕ್ತಿಯಿಂದ ಕೂಡ್ಕೊಂಡವರು, ಆಸಕ್ತರು, ಅವರನ್ನೇ ಈ ಶಾಸ್ತ್ರ ಇದು ಮುತ್ಸಜ್ಜ ಅಂತ ಹೇಳ್ತಾ ಇದೆ. ಎಲ್ಲ ಇದು ಗೊತ್ತಿದ್ದು ಹಿಂಗೆ ಮಾಡ್ತೀನಿ ಅನ್ನೋದನ್ನು ಇಲ್ಲಿ ಹೇಳ್ತಾ ಇಲ್ಲ, ಮನಸೇಚ್ಛೆ ಮಾಡೋದನ್ನು ಇಲ್ಲಿ ಹೇಳ್ತಾ ಇಲ್ಲ, ತಪ್ಪದು. ಯಾವತ್ತೂ ತನ್ನ ಬುದ್ಧಿಯನ್ನ ಅದಕ್ಕೆ ಜೋಡಿಸಿ ಅದನ್ನ ಶಾಸ್ತ್ರ ವಿರುದ್ಧವಾಗಿ ನಾನು ಮಾಡಿದ್ರೆ ಏನಾಗುತ್ತೆ ಅಂತ ತರ್ಕ ಮಾಡಿ ಮಾಡೋದಿದೆಯಲ್ಲ, ಅದು ಖಂಡಿತ ಅಪರಾಧ, ಅದು ಅಪಚಾರ, ಅದು ಕರ್ಮಕ್ಕೂ ಅಪಚಾರ, ದೇವತೆಗೂ ಅಪಚಾರ. ಹಾಗೆ ಮಾಡಕ್ ಹೋಗ್ಬಾರ್ದು. ಮೈಸೂರಲ್ಲಿ ಇವರಿದ್ರು ನಮ್ಮ ಸಂಕೇತಿ ಅವರು ನಮ್ಮ ಗಣಪಾಠಗಳು ಒಂದು ಲೆಟರ್ ಬರೆದ್ಬಿಟ್ರು. ಅವರೇ ಅವ್ರ ಮಗಳು ಅಂತರ್ಜಾತೀಯ ಮಕ್ಕಳು. ಅದಕ್ಕೆ ಗಣಪಾಠಗಳು ಶಿಷ್ಯರು ಅವರು ಏನ್ ಮಾಡ್ಬಿಟ್ರು, ಗುಣದಿಂದ ತಗೋಬೇಕು, ಬ್ರಾಹ್ಮಣ ಕ್ಷತ್ರಿಯ ವಿಷಯನ ಜಾತಿ ತಗೋಬಾರ್ದು, ಹಾಗೆ ಅಂತೇಳಿ ಒಂದಷ್ಟು ತಗೊಂಡು ಲೆಟರ್ ಬರ್ಬಿಟ್ರು. ಬೇಜಾರಾಯ್ತು, ಬೇಜಾರು ಲೆಟ್ರ್ ಓದಿ ಅದು ಓದಿ ಇದಾಕೊಳ್ಳೇನೆ ಸುಮ್ಮನೆ ಓದ್ಬೇಡ, ಆ ಹೊರಕ್ಕೆ ಮನೆ ಒಳಗೆ ಬಿಟ್ಬೇಡ, ಹೊರಗೆ ಬಿಟ್ಟು ಹಾಕ್ಬಿಡೋದನ್ನ ಅಂತ. ಅವರು ಸ್ವಲ್ಪ ದಿವಸ ಆದ್ಮೇಲೆ ಬಂದ್ರು, ಅವ್ರ ಗುರುಗಳನ್ನು ನೋಡಕ್ ಬಂದ್ರು. ನೋಡ್ಬಿಟ್ಟು ಹೀಗೆ ನಿಮ್ಗೆ ಪತ್ರ ಬರ್ತಿದ್ದೆ, ಏನಂತ ಮಾತಾಡೋದ, ದಯವಿಟ್ಟು ಎದ್ದು ಹೋಗು ಅಂದ್ಬಿಟ್ರು. ಯಾಕೆ ಗುರುಗಳು ಏನಾಯ್ತು? ಇಲ್ಲ, ನಾನು ನಿನ್ನಷ್ಟು ದೊಡ್ಡವನಲ್ಲ ಅಂದ್ಬಿಟ್ರು ಅವರು. ತುಂಬಾ 10 ಪಟ್ಟು ವಿದ್ಯಾವಂತವರು, ನಾನು ನಿನ್ನಷ್ಟು ದೊಡ್ಡವನಲ್ಲಪ್ಪ. ಗುರುಗಳು ತುಂಬಾ ವಿದ್ಯಾವಂತರು, ಶಾಸ್ತ್ರಜ್ಞರು. ಇವರು ಗುರುಳಿಗೆ ಹೇಳಕ್ ಹೋಗ್ಬಿಟ್ರು. ಆ ಗುರುಗಳು ಏನ್ ಮಾಡ್ಬಿಟ್ರು, ಅವ್ರು ಬಹಳ ವಿನಯದಿಂದ, ನೀನ್ ಬಹಳ ದೊಡ್ಡವನಪ್ಪ, ನೀನ್ ಬಹಳ ಶಾಸ್ತ್ರಜ್ಞನಪ್ಪ, ನಾನು ನಿನ್ನ ಮಾತಾಡೋಕೆ ಇಷ್ಟ ಇಲ್ಲ, ನಾನು ನಿನ್ನಷ್ಟು ದೊಡ್ಡವನಲ್ಲ, ನೀನ್ ದಯವಿಟ್ಟು ಎದ್ದೋಗು, ನಾನು ನಿನ್ನ ಮುಖ ನೋಡೋಕೆ ನಂಗೆ ಇಷ್ಟ ಇಲ್ಲ ಅಂತ ಅಂದ್ಬಿಟ್ರು. ಹಂಗೆ ಅಂದ್ಬಿಟ್ರು. ಕಪ್ಪಾಳ ಹೊಡೆದಂಗೆ ಆಗ್ಬಿಡ್ತು ಅವರಿಗೆ. ಯಾವತ್ತೂ ಅಷ್ಟೇ ತಪ್ಪು ಮಾಡಿದ್ದನ್ನ ತಪ್ಪು ಒಪ್ಕೊಳ್ಳುವಂಥ ಒಂದು ದೊಡ್ಡಸ್ತಿಗೆ ಇದೆಯಲ್ಲ, ಅದು ಮೊದಲನೇ ದೊಡ್ಡಸ್ತಿಗೆ. ಅದು ತಪ್ಪು ಮಾಡಿದಾಗ ಹೌದು ನಾನು ತಪ್ಪು ಮಾಡಿಬಿಟ್ಟೆ, ನಾನು ಅಪಚಾರ ಮಾಡಿದ್ದೀನಿ ಅಂತ ಸಾಧಿಸ್ಕೊಳ್ಳುವಂಥ ಮನೋಭಾವ ಇರಬಾರ್ದು. ಆಮೇಲೆ ಏನು ಪ್ರಾಯಶ್ಚಿತ್ತ ಮಾಡೋದು ಶಕ್ತಿ ಇದ್ದ ಮಾಡ್ಕೋಬಹುದು, ಇಲ್ಲ ಮಾಡ್ಕೊಳ್ಳಲ್ಲ ಅಂತ ಇದು ಇರ್ಬೋದು. ಅದೇ ಅವನಿಗೆ ಇದಕ್ಕೆ ಬಿಟ್ಟಿರೋದು. ಸಾಧಿಸ್ಕೊಳ್ಳೋದಿದೆಯಲ್ಲ, ಎರಡು ತಪ್ಪದು. ತಪ್ಪು ಮಾಡಿದಲ್ದೇನೆ ಅದಕ್ಕೆ ಸಾಧಿಸ್ಕೊಂಡು ಅಪಚಾರ ಮಾಡೋದು ಇನ್ನೊಂದು ತಪ್ಪದು. ತೇಷಾಂ ಏವಂ ಭೂತಾನಾಂ ನಿಷ್ಠಾತು ಕಾ ಕೃಷ್ಣ. ಈ ರೀತಿ ಇದ್ದಂಥವರ ನಿಷ್ಠೆ ಯಾವ ರೀತಿ ರೆಡಿಪಂಡು ಅದಕ್ಕೆ ರೆಡಿಪಣಿ ಕಟ್ಬಿಡಮ್ಮ. ಸತ್ವಂ ಆಹೋ ರಜಸ್ತಮಃ ಇತಿ. ಸತಂ ಆಹೋ ರಜಃ ತಮಃ. ಯಾವುದು ಅವ್ರಿಗೆ ನಿಷ್ಠೆ? ಸತ್ವಮೋ ಅವ್ರ ಕರ್ಮ, ರಜಸ್ಸೋ ತಮಸ್ಸೋ ಯಾವುದಾಗತ್ತೆ ಅವ್ರ ಕರ್ಮ. ಏತದುಕ್ತಂ ಭವತಿ, ಇಷ್ಟು ಹೇಳ್ದಂಗೆ ಆಗತ್ತೆ. ಕಿಂ ಸತ್ವನಿಷ್ಠಾ ಅವಸ್ಥಾನಂ ಆಹೋಸ್ತಿ ರಜಃ ಅಥವಾ ತಮಃ ಇತಿ. ಕಿಂ ಸತ್ವಂ ನಿಷ್ಠಾ ಅವಸ್ಥಾನಂ ಆಹೋಸ್ವಿತ್ ರಜಃ ಅಥವಾ ತಮಃ ಇತಿ. ಅವರ ನಿಷ್ಠೆ ಸತ್ವರೂಪವಾದದ್ದೋ ಅಥವಾ ರಜಸ್ಸೋ ಅಥವಾ ತಮಸ್ಸೋ ಏನು ಹೇಳು ಕೃಷ್ಣ. ಏತದುಕ್ತಂ ಭವತಿ, ಏತದುಕ್ತಂ ಭವತಿ ಹೇಳ್ದಂಗಾಗತ್ತೆ. ಏನು? ಯಾ ತೇಷಾಂ ದೇವಾದಿ ವಿಷಯ ಪೂಜಾ, ಯಾ ತೇಷಾಂ ದೇವಾದಿ ವಿಷಯ ಪೂಜಾ, ಸಾ ಕಿಂ ಸಾತ್ವಿಕಿ ಆಹೋಸಿ ರಾಜಸಿ ಉತ ತಾಮಸಿ ಇತಿ. ಸಾ ಕಿಂ ಸಾತ್ವಿಕ್ ಆಹೋಸ್ವಿತ್ ರಾಜಸಿ ಉತ ತಾಮಸಿ ಇತಿ. ಅವರು ದೇವಾದಿ ಸಾತ್ವಿಕರಾದರು, ಶ್ರದ್ಧಾಭಕ್ತಿಯಿಂದ ಕೂಡ್ಕೊಂಡವರು, ಅವ್ರು ಮಾಡುವಂತಹ ಕರ್ಮ ಶಾಸ್ತ್ರಜ್ಞಾನವಿದೆ ಹೋದ್ರು ಅವ್ರು ಮಾಡ್ತಾ ಇರೋ ಶ್ರದ್ಧಾಭಕ್ತಿಯಿಂದ ಮಾಡ್ತಾ ಇರೋ ಕರ್ಮ ಸಾತ್ವಿಕವಾಗುತ್ತೋ ರಾಜಸ ಆಗುತ್ತೋ ತಾಮಸ ಆಗುತ್ತೋ ಅದನ್ನ ಹೇಳು ಪರಮಾತ್ಮ ಅಂತ ಅರ್ಜುನ ಪ್ರಶ್ನೆ ಇಟ್ಟ. ಅದು ಒಂದು ಟೈಮ್ ಕೊಡು, ನಾಳೆ ಯೋಚನೆ ಮಾಡಿ ಉತ್ತರ ಕೊಡ್ತೀನಿ. ಹೀಗೆ ಕೇಳ್ಬಿಟ್ರೆ ಆಗಲ್ಲ ಅಂತ ಪರಮಾತ್ಮ ಒಂದು ಟೈಮ್ ತಗೊಂಡಿದ್ದಾನೆ. ನಾಳೆ ನೋಡೋಣ ಉತ್ತರ ಏನು ಕೊಡ್ತಾನೆ ಪರಮಾತ್ಮ ಅಂತ.